ಹಲೋ, ನಮಸ್ತೆ. ಸೊ DRM ಮತ್ತೆ AVK ಕಾಲೇಜ್ ಮಕ್ಕಳು ಜಾಯಿನ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಜಾಯಿನ್ ಆಗಿದೆ ಸರ್ DRM ಮತ್ತೆ AVK? ಓಕೆ ಮಕ್ಕಳ ಫಸ್ಟ್ ಒಂದು 2 to 3 ಮಿನಿಟ್ಸ್ ಒಂದೆರಡು ವಿಡಿಯೋ ಬಿಟ್ಟಿದೆ ಈ ಕಾರ್ಯಕ್ರಮದ ಬಗ್ಗೆ, ಅದನ್ನ ನೋಡಿ ನಾನು ಆಮೇಲೆ ಮತ್ತೆ ನಿಮಗೆ ಕಾರ್ಯಕ್ರಮದ ಬಗ್ಗೆ ಬ್ರೀಫ್ ಮಾಡ್ತೀನಿ. ದಾವಣಗೆರೆ ಜಿಲ್ಲಾ ಪದವಿ ಪೂರ್ವ ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ KCET ಮತ್ತು ನೀಟ್ ತರಬೇತಿ ಕಾರ್ಯಕ್ರಮವನ್ನು ನಾಳೆ ದಿನಾಂಕ 4ನೇ ಅಕ್ಟೋಬರ್ನಿಂದ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ದಾವಣಗೆರೆ, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ, ಖಾಸಗಿ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿ ಇವರುಗಳ ಸಹಯೋಗದಲ್ಲಿ KCET ನೀಟ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಝೂಮ್ ಮತ್ತೆ ಯೂಟ್ಯೂಬ್ ಲಿಂಕ್ ನ ಮೂಲಕ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಸ್ಟೂಡೆಂಟ್ಸ್ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಮತ್ತೆ ನಿಮ್ಮ ಇಂಟ್ರೆಸ್ಟ್ ಕನ್ಸಿಸ್ಟೆಂಟ್ ಆಗಿರ್ಲಿ ಅಂತ ನಂದೊಂದು ಕೋರಿಕೆ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಲೆಕ್ಚರ್ ಕೊಡ್ತಾ ಇರುವಂತಹ ಎಲ್ಲಾ ಫ್ಯಾಕಲ್ಟಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಪ್ರತಿಷ್ಠಿತ ಕಾಲೇಜ್ನವರು. ಆದ್ರಿಂದ ಸ್ಟೂಡೆಂಟ್ಸ್ ನಲ್ಲಿ ನನ್ನ ಕೋರಿಕೆ ಏನಂದ್ರೆ, ದಯವಿಟ್ಟು ಈ ಒಂದು ಸುವರ್ಣ ಅವಕಾಶವನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವು ಈ 90 ದಿನಗಳನ್ನ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಎಲ್ಲ ಸ್ಟೂಡೆಂಟ್ಸಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ವಿಡಿಯೋ ನೋಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಣ್ಣ ಐಡಿಯಾ ಸಿಕ್ಕಿರ್ಬೋದು.
ಈಗ ಪರ್ಟಿಕ್ಯುಲರ್ ಆಗಿ ನಾನು ಏಡೆಡ್ ಕಾಲೇಜಿನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಒಂದು 4 ಇಂಪಾರ್ಟೆಂಟ್ ಬ್ರೀಫ್ ಮಾಡ್ತೀನಿ. ಮಕ್ಕಳ, ದಾವಣಗೆರೆನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಥಮ ಮಹಿಳಾ ಪ್ರತಿನಿಧಿಯಾಗಿ ಜಿಲ್ಲಾ ಸಂಸದರಾಗಿ ಆಯ್ಕೆಯಾಗಿರುವಂತಹ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟು, ಅದರಲ್ಲಿ ಶಿಕ್ಷಣ PUC ಬಹಳ ಪ್ರಮುಖವಾದ ಘಟ್ಟ. ಗವರ್ನಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ CET ಮತ್ತೆ ನೀಟ್ ತರಗತಿಗಳು ಸಿಗ್ತಾ ಇರಲಿಲ್ಲ, ಕೋಚಿಂಗ್. ಹಾಗಾಗಿ ಮಕ್ಕಳು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಥವಾ ಮೆಡಿಕಲ್ ಸೀಟ್ ಅನ್ನ ತಗೊಳ್ಳೋದ್ರಲ್ಲಿ ವಂಚಿತರಾಗ್ತಾ ಇದ್ರು ಬಹಳಷ್ಟು ಜನ. ಸೊ ಅದನ್ನ ಯೋಚನೆ ಮಾಡಿ ಮೇಡಮ್ ಅವರು ನಮ್ಮ ದಾವಣಗೆರೆ ಜಿಲ್ಲೆಯ ಗವರ್ನಮೆಂಟ್ ಮತ್ತು ಏಡೆಡ್ ಕಾಲೇಜ್ ಮಕ್ಕಳಿಗೆ ಫ್ರೀ ಆಗಿ ನಾವು CET ಮತ್ತೆ ನೀಟ್ ತರಗತಿಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಸುರೇಶ್ ಇಟ್ನಾಳ್ ಸರ್ ಜೊತೆ ಡಿಸ್ಕಸ್ ಮಾಡಿ, ದಾವಣಗೆರೆ DDPU ಆಫೀಸಿನ ಸಹಯೋಗದೊಂದಿಗೆ, ನಮ್ಮ ದಾವಣಗೆರೆ ಪ್ರೈವೇಟ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಸಕ್ಷಮ ಅಂತಕ್ಕಂಥ ಒಂದು CET ನೀಟ್ ಉಚಿತ ತರಗತಿಗಳನ್ನ ನಾವು ಆಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕಳೆದ ತಿಂಗಳು 1 ವಾರ ತರಗತಿ ನಡೆದಿತ್ತು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ: ಮಕ್ಕಳು ಇಂಜಿನಿಯರಿಂಗ್ ಅಲ್ಲಿ, ಮೆಡಿಕಲ್ ಅಲ್ಲಿ, ಅಗ್ರಿಕಲ್ಚರ್ ಆಗ್ಬೋದು, ವೆಟರ್ನರಿ ಆಗ್ಬೋದು, ಫಾರ್ಮಡಿ ಒಳ್ಳೆ ರ್ಯಾಂಕಿಂಗ್ ಅನ್ನ ತಗೊಂಡು ಒಳ್ಳೆ ಕಾಲೇಜಲ್ಲಿ ಸೇರ್ಕೊಂಡು ಉತ್ತಮ ಭವಿಷ್ಯವನ್ನ ಮಕ್ಕಳು ರೂಪಿಸಿಕೊಳ್ಳಿ ನಮ್ಮ ಜಿಲ್ಲೆಯವರು ಅಂತ ಪ್ರಭಾ ಮೇಡಮ್ ಅವರ ಒಂದು ಆಶಯ. ನಾವು ಏಡೆಡ್ ಕಾಲೇಜನ್ನ ಬಿಗಿನಿಂಗ್ ಅಲ್ಲಿ ಮಕ್ಕಳ ಪರಿಗಣಿಸಿರ್ಲಿಲ್ಲ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ SS ಶಿವಶಂಕರಪ್ಪಾಜಿ ಅವರು, ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ SS ಮಲ್ಲಿಕಾರ್ಜುನ್ ಸರ್ ಅವರು ಹಾಗೂ ಪ್ರಭಾ ಮೇಡಮ್ ಅವರು ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳು ಕೂಡ ಈ ಒಂದು ಕ್ಲಾಸ್ ಅನ್ನ ಕೇಳಲಿ ಅಂತ ಹೇಳಿ ನಿಮಗೆ ಅದಕ್ಕೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ನೀಡಿ, ಅದಕ್ಕೆ ನಮ್ಮ ಕಡೆಯಿಂದ ಕೊಡ್ತಕ್ಕಂಥ ಪುಸ್ತಕಗಳನ್ನು ಕೂಡ ಅವರ ಒಂದು ಆಶಯದಂತೆ ನಿಮ್ಮ 2 ಕಾಲೇಜಿಗೂ ಕೂಡ ಪುಸ್ತಕಗಳನ್ನ ಕೂಡ ಆದಷ್ಟು ಬೇಗ ತಲುಪಿಸ್ತಾರೆ. ಪ್ರತಿದಿನ 3 ರಿಂದ 5 ಗಂಟೆ ಈ ಕ್ಲಾಸಸ್ ನಡೆಯುತ್ತೆ ಲೈವ್ ಅಲ್ಲಿ. ಸೋಮವಾರದಿಂದ ಶುಕ್ರವಾರದವರೆಗೂ ನಡೆಯುತ್ತೆ. ಪ್ರತಿ ಶನಿವಾರ ಟೆಸ್ಟ್ ಇರುತ್ತೆ, CET ಟೆಸ್ಟ್ ಮಧ್ಯಾಹ್ನ 3 ರಿಂದ 4, 4 ರಿಂದ 5. ಈ ವಾರ ಮ್ಯಾಥ್ಸ್ ಬಯಾಲಜಿ ಟೆಸ್ಟ್ ಇದ್ರೆ ಮುಂದಿನ ವಾರ ಫಿಸಿಕ್ಸ್ ಕೆಮಿಸ್ಟ್ರಿ CET ಟೆಸ್ಟ್ ಬರುತ್ತೆ. ಮಕ್ಕಳ, ನಿಮಗೆ ಟಾಪಿಕ್ಸ್ ಎಲ್ಲ ಮುಂಚೆನೆ ನಾವು ಹಾಕಿರ್ತೀವಿ. ಆದಷ್ಟು ಇಲ್ಲಿ ಎಕ್ಸ್ಪೀರಿಯನ್ಸ್ಡ್, ಸ್ಕಿಲ್ಡ್ ಮತ್ತೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಕ್ಕಂಥ ಲೆಕ್ಚರರ್ಸೇ ಬಂದು ಎಲ್ಲರೂ ಪಾಠ ಮಾಡ್ತಾರೆ. ನಿಮಗೆ ಕುತ್ಕೊಂಡಿರೋ ಜಾಗದಲ್ಲೇ ಎಲ್ಲಾ ಒಳ್ಳೊಳ್ಳೆ ಕಾಲೇಜಿನ ಬೆಸ್ಟ್ ಲೆಕ್ಚರರ್ ಪಾಠಗಳು ಸಿಗುತ್ತೆ. ಎಂತ ಅದೃಷ್ಟ ಅಲ್ವಾ ನಮ್ದು, ನಮ್ಮ ದಾವಣಗೆರೆ ಜಿಲ್ಲೆಯವ್ರದ್ದು. ಸೊ ಇದನ್ನ ನಾವು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಮಕ್ಕಳ, ಈಗ ಗವರ್ನಮೆಂಟ್ ಕಾಲೇಜ್ ಮಕ್ಕಳಿಗೆ ಸುಮಾರು ಜನ ಕಾಲೇಜ್ ಬುಕ್ ತಲುಪಿದೆ. ನಿಮಗೆ ಪರ್ಟಿಕ್ಯುಲರ್ಲಿ ಏಡೆಡ್ ಕಾಲೇಜಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇನ್ನೊಂದು ವಾರದಲ್ಲಿ ಆ ಪುಸ್ತಕಗಳನ್ನ ತಲುಪಿಸೋ ವ್ಯವಸ್ಥೆ ಖಂಡಿತ ನಮ್ಮ ಮೇಡಮ್ ಮತ್ತೆ ಪ್ರಭಾ ಮೇಡಮ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ವ್ಯವಸ್ಥೆ ಮಾಡಿದರೆ ಇನ್ನೊಂದು ವಾರದೊಳಗಡೆ ನಿಮಗೆ ಖಂಡಿತ ಆ ಪುಸ್ತಕ ತಲುಪುತ್ತೆ. ಆದ್ರೆ ಅಲ್ಲಿವರೆಗೂ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಇವತ್ತು 1 ವಾರಕ್ಕಾಗುವಷ್ಟು ಏನ್ ಪಾಠ ಮಾಡ್ತೀವೋ ಅದನ್ನ ಜೆರಾಕ್ಸ್ ಮಾಡಿ ನಿಮಗೆ ನೀಡಿದೀವಿ. ಸೊ ಈಗ 1 ವಾರಕ್ಕಾಗತ್ತೆ ನಿಮ್ಮ ಹತ್ರ ಇರ್ತಕ್ಕಂಥ ಜೆರಾಕ್ಸ್ ಮಟೀರಿಯಲ್, ಅಷ್ಟು ಒಳಗಡೆ ಖಂಡಿತ ಪುಸ್ತಕ ನಿಮಗೆ ಬರುತ್ತೆ. ಮಕ್ಕಳ, ಈ ಕಾರ್ಯಕ್ರಮ ನಿಮಗೆ ಜನವರಿ 12ನೇ ತಾರೀಕು ತನಕ ಇರುತ್ತೆ. ಅದ್ರ ಟೈಮ್ ಟೇಬಲ್ ಎಲ್ಲದೂ ಕೂಡ ಡೀಟೇಲ್ ಆಗಿ ನಾವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಗಳಿಗೆ ಕಳಿಸ್ಕೊಟ್ಟಿರ್ತೀವಿ, ಅವರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೆಕೆಂಡ್ ಇಯರ್ PUC ಅನ್ನ ನಾವು ಇಲ್ಲಿ ಫಸ್ಟ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಪಾಠ ಮಾಡ್ತಾ ಇದ್ದೀವಿ. ಸರ್, ಬೆನಿಫಿಟ್ ಏನೇನಿದೆ ಸರ್? ಹಾಗಾದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗಿ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ನೋಡಿ, ಪ್ರತಿ ಶನಿವಾರ ಆಗ್ತಕ್ಕಂಥ ಟೆಸ್ಟ್ ಅನ್ನ OMR ಶೀಟ್ ಅಂತ ಕೊಡ್ತೀವಿ. ಸೇಮ್ CET ಎಕ್ಸಾಮ್ ಹೇಗ್ ನಡೆಯುತ್ತೋ ಅದೇ ಪ್ಯಾಟರ್ನ್ ಅಲ್ಲಿ ನಿಮ್ಮ CET ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ OMR ಶೀಟ್ ಕೊಡ್ತಾರೆ, ಅದನ್ನ ಸ್ಕ್ಯಾನ್ ಮಾಡಿ ರಿಸಲ್ಟ್ ನಾವು ಎವಾಲ್ಯೂಯೇಟ್ ಕೂಡ ಮಾಡ್ತೀವಿ. ಯಾರು ಈ ತರ ನಡೀತಕ್ಕಂಥ ಎಲ್ಲಾ CET ಟೆಸ್ಟ್ ಗಳಲ್ಲೂ ಒಳ್ಳೆಯ ಅಂಕಗಳನ್ನ ತಗೊಂತೀರೋ, ಅದರಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ, ಯಾರು ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂತಿರಲ್ಲ ಆಯ್ದ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮಂತ್ ಅಲ್ಲಿ ಕೆಲವೊಂದು ಕಾಲೇಜಿನವರು ಎಲ್ಲ ಸೇರ್ಕೊಂಡು ಆಫ್ಲೈನ್ ಕ್ಲಾಸಿಗೂ ಕೂಡ ನಿಮಗೆ ಫ್ರೀ ಆಗಿ ನಾವು ಅವಕಾಶ ಮಾಡ್ಕೊಡ್ತೀವಿ. ನೋಡಿ, ಇಲ್ಲಿ ಆನ್ಲೈನ್ ಕ್ಲಾಸ್ ಆಗತ್ತೆ, ರಜದಲ್ಲಿ ನಿಮಗೆ ಆಫ್ಲೈನ್ ಫ್ರೀ ಆಗಿ ಕೂಡ ಕ್ಲಾಸ್ ಅನ್ನ ನೀವು ಕೇಳ್ಕೋಬಹುದು. ಏನ್ ಮಾಡ್ಬೇಕು ಸರ್? ಓದ್ಬೇಕು. ಇಷ್ಟೆಲ್ಲಾ ನಿಮಗೆ ನಮ್ಮ ಜಿಲ್ಲಾ ಸಂಸದರು, ನಮ್ಮ ಜಿಲ್ಲಾ ಪಂಚಾಯತ್ CEO, ನಮ್ಮ ಮಿನಿಸ್ಟರ್ ಸರ್ ಎಲ್ಲರೂ ಇಷ್ಟೊಂದು ಆಸೆ ಇಟ್ಕೊಂಡು ಯಾರೂ ಮಾಡಿರ್ಲಿಲ್ಲ ಇದುವರೆಗೂ. ನಮಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಗವರ್ನಮೆಂಟ್ ಕಾಲೇಜ್ ಮಕ್ಕಳಿಗೆ, ಏಡೆಡ್ ಕಾಲೇಜ್ ಮಕ್ಕಳಿಗೆ, ಪ್ರೈವೇಟ್ ಕಾಲೇಜ್ ಲೆಕ್ಚರರ್ಸ್ ಇಂದ CET ನೀಟ್ ಅನ್ನ ಫ್ರೀ ಆಗಿ ಪಾಠ ಮಾಡಿಸಿರ್ತಕ್ಕಂಥ ಮೊದಲನೇ ಜಿಲ್ಲೆ ದಾವಣಗೆರೆ. ಆ ಎಲ್ಲಾ ಕ್ರೆಡಿಟ್
ನಮ್ಮ ದಾವಣಗೆರೆಯ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಆಗಿರ್ಬೋದು, MP ಮೇಡಮ್ ಅವರಾಗೋದು, ಅವರಿಗೆ ಸಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನ ಯಾರಿಗೆ ಮೆಡಿಕಲ್ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಮಕ್ಕಳ, ಸರ್ ನನಗೆ ಇಂಜಿನಿಯರಿಂಗ್ ಜೊತೆಗೆ ಮೆಡಿಕಲ್ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ, ನಿಮಗೂ ಕೂಡ ಪ್ರತಿ ಭಾನುವಾರ ನಾವು ನೀಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ನಿಮ್ಮ ಕಾಲೇಜಲ್ಲೇನೆ ಕಂಡಕ್ಟ್ ಮಾಡ್ತಾರೆ, ಅದನ್ನ ತಿಳಿಸ್ತಾರೆ ಮುಂದಿನ ದಿನಗಳಲ್ಲಿ. ನಿಮಗೆ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನಿಮಗೆ ನೀಟ್ ಟೆಸ್ಟ್ ನಡೆಯುತ್ತೆ. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ, ಅವರು ನಿಮ್ಮ ಕಾಲೇಜಿನ ಕನ್ಸರ್ನ್ ಲೆಕ್ಚರರ್ ಅಥವಾ ಪ್ರಿನ್ಸಿಪಲ್ಗೆ ಹೆಸರನ್ನ ಕೊಡಬೇಕು. ಅವರು ಅದನ್ನ ಟೈಮಿಂಗ್ಸ್ ಹೇಳಿ ನಿಮಗೆ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಇನ್ನು ಪ್ರತಿದಿನ ಮಕ್ಕಳ ನಿಮಗೆ ಡೈಲಿ ಕ್ಲಾಸಸ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ, ಬಟ್ ಹೊಸದಾಗಿ ಇವತ್ತು ಜಾಯಿನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದನ್ನ ನಾವು ತಿಳಿಸೋಣಂತೆ. ಪ್ರತಿದಿನ ಮಧ್ಯಾಹ್ನ 3 to 5, ಮಧ್ಯಾಹ್ನ 3 ರಿಂದ 5 ಗಂಟೆ ತನಕ ನಿಮಗೆ ತರಗತಿಗಳು ನಡೀತವೆ. 2 ಸಬ್ಜೆಕ್ಟ್ ಇರುತ್ತೆ. ನಾವು ಅಡ್ವಾನ್ಸ್ ಆಗಿ ನಿಮಗೆ ಹೇಳಿರ್ತೀವಿ ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಅಂತ ಎಲ್ಲ ಕೂಡ. ಇದು ಸಂಡೇ ನೀಟ್ ಟೆಸ್ಟ್ ಬರ್ತಕ್ಕಂಥದ್ದು ನಮಗೆ ಸಂಡೇ. ಇನ್ನ ಪ್ರತಿ ಸಾಟರ್ಡೆ, ಎವ್ರಿ ಸಾಟರ್ಡೆ ನಮಗೆ CET ಟೆಸ್ಟ್ ನಡೆಯುತ್ತೆ. CET ಟೆಸ್ಟ್ 2 ಸಬ್ಜೆಕ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. 3 to 4 ಒಂದು ಸಬ್ಜೆಕ್ಟ್ ಇರುತ್ತೆ ಮಕ್ಕಳ, 4 to 5 ಇನ್ನ ಒಂದು ಸಬ್ಜೆಕ್ಟ್ ಇರುತ್ತೆ. ಸೇಮ್ CET ಎಕ್ಸಾಮ್ ಪ್ಯಾಟರ್ನ್ ಅಲ್ಲೇ ನಡೆಯುತ್ತೆ. OMR ಶೀಟ್ ಅನ್ನ ಯೂಸ್ ಮಾಡ್ಬೇಕು ನೀವು. ಫಾರ್ ಎಕ್ಸಾಂಪಲ್, ಇದು ಕ್ವಶನ್ ನಂಬರ್ 1 ಗೆ ಈ ರೀತಿ 4 ಆಪ್ಷನ್ ಕೊಟ್ಟಿರ್ತಾರೆ, A, B, C, D. ಮೊದಲನೇ ಕ್ವಶನ್ ಗೆ ನೀವು ವರ್ಕ್ ಮಾಡಿದಾದ ಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಆಪ್ಷನ್ ಬಿ ಕರೆಕ್ಟ್ ಅಂತ ಅನ್ಸಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಈ ರೀತಿ ಕಂಪ್ಲೀಟ್ ಆಗಿ ಶೇಡ್ ಮಾಡಬೇಕು. ಮಕ್ಕಳು ಇದು ಕಂಪ್ಲೀಟ್ ಆಗಿ ಶೇಡ್ ಮಾಡಬೇಕು. ಅರ್ಧ ಶೇಡ್ ಮಾಡೋದು ಅಥವಾ ಇಲ್ಲ ಅರ್ಧ ಮಾಡಿ ಪಕ್ಕಕ್ಕೆ ಅರ್ಧ ಹೋಗಿರೋದಾದ್ರೆ ರೀಡ್ ಆಗಲ್ಲ, ಯಾಕೆಂದ್ರೆ ಇದು ಆಪ್ಟಿಕಲ್ OMR ಶೀಟ್ ಆಗಿರೋದ್ರಿಂದ ಯಾರು ಈ ಸೆಲ್ಫ್ ಎವಾಲ್ಯೂಯೇಟ್ ಮಾಡೋದಾಗಿರಲ್ಲ. ಇದು ಕಂಪ್ಯೂಟರ್ ಸಾಫ್ಟ್ವೇರ್ ಅಲ್ಲಿ ಎವಾಲ್ಯೂಯೇಟ್ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಕಂಪ್ಲೀಟ್ ಆಗಿ ಶೇಡ್ ಮಾಡ್ಬೇಕು ನೀವು. ಮತ್ತೆ ಒಂದೇ ಕ್ವಶನ್ ಗೆ 2 ಶೇಡ್ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತಾದ್ಮೇಲೆ ಸರ್ ಸಿ ಇರ್ಬೋದಾ ಅಂತ ಅನ್ಕೊಂಡು ನೀವೇನಾದ್ರು ಸಿ ಮಾಡಿದ್ರೆ ನೋ, ಇಟ್ ಈಸ್ ರಾಂಗ್. ಆಗ ನಿಮಗೆ ಅದು ವ್ಯಾಲ್ಯೂಯೇಟೇ ಆಗೋದಿಲ್ಲ. CET ನಲ್ಲಿ ಮಕ್ಕಳ ನಿಮಗೆ ನೋ ನೆಗೆಟಿವ್ ವ್ಯಾಲ್ಯೂಯೇಷನ್. ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ದಲೇ ಇರೋದ್ರಿಂದ ನೀವು ಬೆಟರ್ ಆಲ್ ದ 60 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ. 60 ಕ್ವಶನ್ ಇರುತ್ತೆ, 60 ಕ್ವಶನ್ ಅನ್ನ ಅಟೆಂಡ್ ಮಾಡಿ ಟೆಸ್ಟ್ ಬರಿತಾ ಹೋದಾಗೆ ನಿಮಗೆ ಖಂಡಿತ ಅದು ಅಭ್ಯಾಸ ಆಗತ್ತೆ. ನಿಮಗೆ ಒಂದು ಪುಸ್ತಕ ಕೊಟ್ಟಿದ್ದಾರೆ ಬೇರೆ ಕಾಲೇಜ್ ಮಕ್ಕಳಿಗೆ, DRM AVK ಮಕ್ಕಳಿಗೆ ಇನ್ನೊಂದು ವಾರದಲ್ಲಿ ಪುಸ್ತಕ ಬರುತ್ತೆ. ಬಹಳ ಅದ್ಭುತವಾದ ಪುಸ್ತಕ. ಕಳೆದ 22 ವರ್ಷಗಳಿಂದ ಬಂದಿರತಕ್ಕಂತ ಕ್ವಶನ್ಸ್ ಚಾಪ್ಟರ್ ವೈಸ್ ಎಲ್ಲಾ ಕಾನ್ಸೆಪ್ಟ್ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗಿದೆ. ಹೆಚ್ಚು ಕಮ್ಮಿ ಅದನ್ನ ಓದಿದ್ರೆ ನೀವು 80% ನೀಟ್ ಕೂಡ ಓದಂಗ ಆಗ್ಬಿಡ್ತು. ಆ ಪುಸ್ತಕವನ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಜೊತೆಗೆ ಒಂದು ಒಳ್ಳೆ ಕೆಲಸ, ಹೇಗೆ ನಮ್ಮ ಜಿಲ್ಲಾ ಸಂಸದರಿಂದ ಒಂದು ಒಳ್ಳೆ ಕೆಲಸ ಆಯ್ತೋ, ನಾವು ಕೂಡ ಏನ್ ಮಾಡ್ಬೇಕು, ನಮ್ಮ ಹಿಂದಿನ ಪೀಳಿಗೆ ಅಂದ್ರೆ ನಿಮ್ಮ ಜೂನಿಯರ್ಸಿಗೂ ಬೇಕಲ್ವಾ ಅದು. ಪ್ರತಿ ವರ್ಷ ಹೊಸದು ಕಾಂಟ್ರಿಬ್ಯೂಟ್ ಮಾಡೋದು ನಮಗೂ ಕಷ್ಟ ಆಗತ್ತಲ್ವಾ. ಹಾಗಾಗಿ ನೀವು ಏನನ್ನೂ ಪುಸ್ತಕದಲ್ಲಿ ಬರೀದಲೆ ಒಂದು ಸಪರೇಟ್ ನೋಟ್ ಬುಕ್ ಇಟ್ಟು ಬರ್ಕೊಳ್ಳಿ. ಆ ಪುಸ್ತಕವನ್ನ ನೀವು ಹೋಗುವಾಗ ಅಂದ್ರೆ ನಿಮ್ಮ ಸೆಕೆಂಡ್ PU ಎಕ್ಸಾಮ್ ಆದ್ಮೇಲೆ ಮರೆಯದೇನೆ ನಿಮ್ಮ ಕಾಲೇಜಿನ ಲೈಬ್ರರಿಗೆ ವಾಪಸ್ ಕೊಟ್ಟು ಹೋಗ್ಬೇಕು. ಎಲ್ಲಾ ಮಕ್ಕಳು, ಅದು ಏಡೆಡ್ ಕಾಲೇಜ್ ಆಗ್ಲಿ ಗವರ್ನಮೆಂಟ್ ಕಾಲೇಜ್ ಆಗ್ಲಿ, ಪುಸ್ತಕಗಳನ್ನ ವಾಪಸ್ ಹೋಗುವಾಗ ದಯವಿಟ್ಟು ನಿಮ್ಮ ಜೂನಿಯರ್ಸಿಗೆ ಅನುಕೂಲ ಆಗ್ಲಿ. ಒಂದು ಒಳ್ಳೆ ಕೆಲಸ ಸರಾಗವಾಗಿ ಬಹಳ ವರ್ಷ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲರ ಒಂದು ಪರಿಶ್ರಮದ ಜೊತೆಗೆ ಸಹಕಾರ ಬಹಳ ಮುಖ್ಯ. ನಿಮ್ಮ ಸಹಕಾರ ಏನು ಅಂತಂದ್ರೆ ಬುಕ್ ಅನ್ನ ನೀಟಾಗಿ ಇಟ್ಕೊಳ್ಳಿ, ಅರಿಬೇಡಿ, ಏನು ಬರಿಬೇಡಿ. ಆ ಬುಕ್ ಒಳಗಡೆಗೆ ವಾಪಸ್ ಹೋಗುವಾಗ ಕಾಲೇಜ್ ಲೈಬ್ರರಿಗೆ ಕೊಟ್ಟೋಗಿ. ಸೊ ದಟ್ ಮುಂದಿನ ನಿಮ್ಮ ಜೂನಿಯರ್ಸ್ ಕೂಡ ಮುಂದಿನ ವರ್ಷ ಇದೇ ರೀತಿಯ ಪುಸ್ತಕವನ್ನ ಚೆನ್ನಾಗಿ ಬಳಸ್ಕೋಬಹುದು ಅವರು. ಮಕ್ಕಳ ಈ CET ನೀಟ್ ಕ್ಲಾಸಸ್ ನೀವು ಚೆನ್ನಾಗಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಡಿಗ್ರಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಎಲ್ಲಿ ಓದ್ತೀವಿ ಅಂತ ಅನ್ನೋದು ಬಹಳ ಕೌಂಟ್ ಆಗತ್ತೆ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಹೌದು, ಯಾವ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ, ದಟ್ ಮ್ಯಾಟರ್ಸ್ ಎ ಲಾಟ್. ನಿನಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಬೇಕು, ಮೆಡಿಕಲ್ ಸೀಟ್ ಬೇಕು, ಫ್ರೀ ಆಗಿ ನೀನು ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಜಾಯಿನ್ ಆಗ್ಬೇಕು ಅಂದ್ರೆ ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದ್ದಂತ ಪದ್ಧತಿ ಹೇಗಿತ್ತಂದ್ರೆ ಗವರ್ನಮೆಂಟ್ ಕಾಲೇಜ್ ಮಕ್ಕಳಿಗೆ ಮನೇಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅವರಿಗೆ ಪಾಪ ಕೋಚಿಂಗ್ ಕೂಡ ತಗೊಳಕ್ ಆಗ್ತಾ ಇರ್ಲಿಲ್ಲ ಬಹಳಷ್ಟು ಜನ ಮಕ್ಕಳಿಗೆ. ಈಗ ನಿಮಗೆ ಅಂತ ಅವಕಾಶ ನಮ್ಮ ಜಿಲ್ಲಾ ಸಂಸದರಿಂದ ಮತ್ತೆ ಜಿಲ್ಲಾ ಪಂಚಾಯತ್ ಇಂದ ಸಿಗ್ತಾ ಇದೆ. ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಒಂದು ಪ್ಲಾನ್ ಮಾಡಿ, ಪ್ರತಿದಿನ 2 ಅವರ್ಸ್ ನಾವು ಪಾಠ ಮಾಡ್ತೀವಿ, 2 ಅವರ್ಸ್ ನೀವು ಸ್ವಲ್ಪ ಮನೆಯಲ್ಲಿ ಓದ್ರಪ್ಪ.
ಇಷ್ಟು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಏನ್ ಅನ್ಕೊಂಡಿದಿರೋ ಆ ಒಂದು ಒಳ್ಳೆ ರ್ಯಾಂಕಿಂಗ್ ಅನ್ನ ತಗೋಬಹುದು, ಒಂದು ಒಳ್ಳೆ ಕೋರ್ಸಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬಹುದು. ಸೊ ಇದು ಈ ಸಕ್ಷಮ ಸಿಇಟಿ ಮತ್ತೆ ನೀಟ್ ಕ್ಲಾಸಸ್ ಬಗ್ಗೆ ಒಂದು ಸಣ್ಣ ಬ್ರೀಫ್ ಇವತ್ತು ಫಸ್ಟ್ ಟೈಮ್ ಜಾಯಿನ್ ಆಗಿರ್ತಕ್ಕಂಥ ಮಕ್ಕಳಿಗೆ. ಐ ಹೋಪ್ ಇನ್ನು ಏನಾದ್ರೂ ಫರ್ದರ್ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದು ಅಥವಾ ಕೇಳೋದಿತ್ತು ಅಂದ್ರೆ ನಿಮ್ಮ ಕನ್ಸರ್ನ್ಡ್ ಪ್ರಿನ್ಸಿಪಲ್ ಅಥವಾ ಲೆಕ್ಚರ್ ಜೊತೆ ಮಾತಾಡಿ ಅವರು ಇನ್ನೂ ಡೀಟೇಲ್ಸ್ ಅನ್ನ ನಿಮಗೆ ಖಂಡಿತ ತಿಳಿಸ್ಕೊಡ್ತಾರೆ. ಮಕ್ಕಳ ಎಲ್ಲರಿಗೂ ಇವಾಗ ಹೇಳ್ತಾ ಇದ್ದೀನಿ, ಈ ವಾರದಿಂದನೇ ಟೆಸ್ಟ್ ಪ್ರಾರಂಭ ಆಗತ್ತೆ. ಈ ಶನಿವಾರದಿಂದನೇ ಸಿಇಟಿ ಟೆಸ್ಟ್ ಪ್ರಾರಂಭ ಆಗತ್ತೆ. ಸಿಲೆಬಸ್ ಅನ್ನ ನಾವು ನಿಮ್ಮ ಪ್ರಿನ್ಸಿಪಲ್ ಸರ್ಗೆ ಕಳಿಸ್ಕೊಟ್ಟಿದೀವಿ ಆಲ್ರೆಡಿ. ಅವರಿಗೆ ಕೇಳಿ ತಿಳ್ಕೊಳ್ಳಿ ಯಾವ ಸಬ್ಜೆಕ್ಟ್ ಇದೆ. ಮ್ಯಾಥ್ಸ್ ಬಯಾಲಜಿ ಇದೆ ಈ ವಾರ. ಮ್ಯಾಥಮೆಟಿಕ್ಸ್ ಅಲ್ಲಿ ಮೇ ಬಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಕಾಣುತ್ತೆ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಬಯಾಲಜಿನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ಇದೆ, ಅದನ್ನು ಕೂಡ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಭಾನುವಾರ ಈ ವಾರದಿಂದನೇ ನೀಟ್ ಟೆಸ್ಟ್ ಕೂಡ ಪ್ರಾರಂಭ ಆಗತ್ತೆ. ಸೊ ಏನೇ ನಿಮಗೆ ಡೌಟ್ಸ್ ಇದ್ರು ಆರಾಮಾಗಿ ಕೇಳಿ ತಿಳ್ಕೊಳ್ಳಿ ನಿಮ್ಮ ಸ್ಟಾಫಿಗೆ. ಇಲ್ಲ ಅವರು ನಮಗೆ ತಿಳಿಸ್ತಾರೆ, ನಾವು ನಿಮಗೆ ಆ ಮೆಸೇಜ್ ಅನ್ನ ಕನ್ವೆ ಮಾಡ್ತೀವಿ. ಸರ್ ನಾವು ಆಲ್ರೆಡಿ ಮತ್ತೆ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಸರ್ ಒಂದ್ ವಾರದ ಪಾಠನ, ಟೆಸ್ಟ್ ಹೇಗ್ ಬರೆಯೋದು, ಆಗಿರೋ ಪಾಠ ಹೇಗ್ ಸರ್ ನಾವು ಕವರ್ ಮಾಡ್ಕೊಳ್ಳೋದು? ಡೋಂಟ್ ವರಿ, ಈ ತರ ಬಹಳಷ್ಟು ಮಕ್ಕಳು ಮಿಸ್ ಮಾಡ್ಕೊಂಡಿರ್ತಾರೆ. ಲೈವ್ ಕ್ಲಾಸ್ ನೋಡ್ಲಿಕ್ಕೆ ಆಗಲ್ಲ, ಕರೆಂಟ್ ಪ್ರಾಬ್ಲಮ್ ಆಗ್ಬೋದು, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಅಂತಾನೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಈ ರೆಕಾರ್ಡೆಡ್ ವಿಡಿಯೋಸ್ ಅನ್ನ ಹಾಕಿದೀವಿ. ಸಕ್ಷಮ ಸಿಇಟಿ ನೀಟ್ ದಾವಣಗೆರೆ ಅಂತ ಹೋಗಿ ಯೂಟ್ಯೂಬ್ ಚಾನಲ್, ಅಲ್ಲಿ ನಿಮಗೆ ಈಗ ಆಲ್ರೆಡಿ ಒಂದು ವಾರದ ಏನ್ ಪಾಠ ಆಗಿತ್ತಲ್ವಾ ಆ ಎಲ್ಲಾ ವಿಡಿಯೋಸ್ಗಳು ಸಿಗುತ್ತೆ. ಅದನ್ನ ನೋಡಿ ನೀವು ಸಮಯ ಮಾಡ್ಕೊಂಡು ಅಲ್ಲಿಗೆ ಸ್ಟಾರ್ಟಿಂಗ್ ಇಂದಾನೆ ನಿಮಗೂ ಕೂಡ ಸಿಕ್ಕಾಗತ್ತೆ. ಇನ್ನ ಮುಂದೆ ನಡೆಯೋ ಎಲ್ಲಾ ಕ್ಲಾಸ್ಗಳು ಕೂಡ ನಾವು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಹಾಕ್ತಿವಿ, ರೆಕಾರ್ಡೆಡ್ ವಿಡಿಯೋಸ್ ಅನ್ನ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಒಂದೊಂದ್ಸಲಿ ಸ್ಪೀಡ್ ಆಗಿರುತ್ತೆ, ನಿಮಗೆ ಗೊತ್ತಾಗಿರಲ್ಲ, ಬರ್ಕೊಳ್ಳಕ್ಕೆ ಟೈಮ್ ಆಗಿರಲ್ಲ, ನೀವು ಆರಾಮಾಗಿ ಅದನ್ನ ಫ್ರೀ ಮಾಡ್ಕೊಂಡು ಸಂಜೆ ಅಥವಾ ನೆಕ್ಸ್ಟ್ ಡೇ ಮನೆಯಲ್ಲಿ ಆ ಯೂಟ್ಯೂಬ್ ವಿಡಿಯೋ ನೋಡಿ ಮತ್ತೆ ಅದನ್ನ ನೋಟ್ ಮಾಡ್ಕೋಬಹುದು. ಮಕ್ಕಳ ಇಷ್ಟು ನಿಮಗೆ ಇವತ್ತಿನ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಗಿದೆ. ಐ ಹೋಪ್ ಸಣ್ಣ ಮಟ್ಟಿಗೆ ಏನ್ ನಾನು ನಿಮಗೆ ರೀಚ್ ಮಾಡಿಸ್ಬೋದು ಅದನ್ನೆಲ್ಲ ಮಾಡಿಸಿದೀನಿ ಅಂತ ಅನ್ಕೊಳ್ತೀನಿ. ಸೊ ಬಾಪೂಜಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ಈ ಕ್ಲಾಸಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಹಾಗೆ ಬೇರೆ ಎಲ್ಲ ಗವರ್ನಮೆಂಟ್ ಕಾಲೇಜ್ ಮಕ್ಕಳು ಕೂಡ ಈಗ ಜಾಯಿನ್ ಆಗ್ತಾ ಇದ್ದಾರೆ 3 ಗಂಟೆಗೆ. ಎಲ್ರಿಗೂ ಇವತ್ತು ನಾವು ವೆಲ್ಕಮ್ ಮಾಡೋಣ. ಐ ಹೋಪ್ ಎಲ್ಲ ಹೇಗಿದ್ದೀರಾ? ಸೂಪರ್. ಸೊ ಇಲ್ಲಿ ಅಲ್ಲೇ ಕೇಳಿಸ್ತಾ ಇದೆ ಬಹಳಷ್ಟು ಜನ ಮಕ್ಕಳದು. ಗುಡ್. ಸೊ ಎನರ್ಜೆಟಿಕ್ ಆಗಿದ್ದೀರಾ? ಸಕ್ಷಮ ಶೆಡ್ಯೂಲ್ 2 ಸಿಇಟಿ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಹಾಗಾದ್ರೆ. ಎಸ್. ಸೊ ನನ್ನ ಹೆಸರು ವಿನಯ್ ವೈವಿ. ಸೊ ದಾವಣಗೆರೆಯ ಸೈನ್ಸ್ ಅಕಾಡೆಮಿ PU ಕಾಲೇಜಲ್ಲಿ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳ ನಾನು ನಿಮಗೆ ಫಿಸಿಕ್ಸ್ ಅಲ್ಲಿ 2ನೇ ಚಾಪ್ಟರ್ ಅನ್ನ ಪ್ರಾರಂಭ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ಆಲ್ರೆಡಿ ಸರ್ ಮುಗಿಸಿದ್ರು ನಿಮಗೆ, ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್. ಈಗ ನಾನು 2ನೇ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ಹೆಸರು ನೆನಪಿದೆನಾ? ಏನ್ ಹೇಳಿ ನೋಡೋಣ. ಎಸ್, ವೆರಿ ಗುಡ್, ಕರೆಕ್ಟ್. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟರ್ಸ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಲ್ವಾ ಮಕ್ಕಳ ಇದು? ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟರ್ಸ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ ಸರ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಮಿನಿಮಮ್ 4 ಕ್ವಶನ್, 3 to 4 ಕ್ವಶನ್ಸ್ ಇದು ಒಂದೇ ಚಾಪ್ಟರ್ ಇಂದ ಸಿಇಟಿ ಎಕ್ಸಾಮಿಗೆ ಕೇಳ್ತಾರೆ. ಓಕೆ, ಇವತ್ತು ನಾವು ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂತ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಗಳು, ಕಾನ್ಸೆಪ್ಟ್ಗಳು ಥಿಯರಿನಲ್ಲಿ ಇರಲ್ಲ, ಬಟ್ ಸಿಇಟಿ ಕೇಳಿದ್ದಾರೆ, ಅಂತವನ್ನ ನೋಡೋಣ. ನಾಳೆ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಆರ್ ಯು ರೆಡಿ? ಎಸ್, ಶಾಲ್ ಐ ಸ್ಟಾರ್ಟ್? ವೆರಿ ಗುಡ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಡಿಫೈನಿಂಗ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು? ಪೊಟೆನ್ಶಿಯಲ್ ಡಿಫರೆನ್ಸ್ ಹೆಸರಲ್ಲೇ ಇದೆ ಅಲ್ವಪ್ಪ. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ. ಸೆ ಕನ್ಸಿಡರ್ 2 ಪಾಯಿಂಟ್ಸ್. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ ಅಪ್ಪ. ಎಕ್ಸ್ ಅಲ್ಲಿ ಒಂದು ಸಣ್ಣ ಚಾರ್ಜ್ ಇದೆ ಕ್ಯೂ. ಈ ಕ್ಯೂ ಅನ್ನ ನಾನು ಎಕ್ಸ್ ಇಂದ ವೈ ಗೆ ಶಿಫ್ಟ್ ಮಾಡಬೇಕು. ಟು ಟ್ರಾನ್ಸ್ಫರ್ ಎ ಸ್ಮಾಲ್ ಚಾರ್ಜ್ ಕ್ಯೂ ಫ್ರಮ್ ಪಾಯಿಂಟ್ ಎಕ್ಸ್ ಟು ವೈ, ವರ್ಕ್ ಮಸ್ಟ್ ಬಿ ಡನ್. ಸುಮ್ನೆ ಆಗಲ್ಲ ಅಲ್ವಾ ಅದು? ಸೊ ಎಕ್ಸ್ಟರ್ನಲ್ ವರ್ಕ್ ಡನ್ ಆಗ್ಲೇಬೇಕು ನಮಗೆ. ಹಾಗಾದ್ರೆ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಹೇಗ್ ಬರಿಬಹುದು? ಇದು ಇನಿಷಿಯಲ್, ಇದು ಫೈನಲ್ ಅಲ್ವಾ? ವಿ ವೈ ಮೈನಸ್ ವಿ ಎಕ್ಸ್, ಫೈನಲ್ ಮೈನಸ್ ಇನಿಷಿಯಲ್. ಆಲ್ವೇಸ್ ಯು ಶುಡ್ ಟೇಕ್ ಫೈನಲ್ ಮೈನಸ್ ಇನಿಷಿಯಲ್. ವಿ ವೈ ಮೈನಸ್ ವಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ವರ್ಕ್ ಡನ್. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋದು ಇದು? ಎಕ್ಸ್ ಟು ವೈ in moving a small charge q. So this is how we are going to define potential difference.
ಮಕ್ಕಳ ನೀವು ಜೊತೆ ಜೊತೆಗೆ ಬರ್ಕೊಳ್ತಾ ಬಂದ್ಬಿಡಿ, ಟೈಮ್ ತುಂಬಾ ಕಡಿಮೆ ಇರುತ್ತಲ್ವಾ ನಮಗೆ, ಸೊ ಹಾಗಾಗಿ ಮತ್ತೆ ನಿಮಗೆ ಬರೀಲಿಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ, ಜೊತೆ ಜೊತೆಗೆ ಕ್ಯಾರಿ ಮಾಡಿ. ಇನ್ ಕೇಸ್ ಎಲ್ಲಾದ್ರೂ ಮಿಸ್ ಆಯ್ತು, ಸ್ಪೀಡ್ ಆಯ್ತು, ಬರ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಯೂಟ್ಯೂಬ್ ವಿಡಿಯೋ ಅಲ್ಲಿ ಮತ್ತೆ ಚೆಕ್ ಮಾಡಿ ಪಾಸ್ ಕೊಡ್ಕೊಂಡು ನಿಧಾನಕ್ಕೆ ನೀವು ಬರ್ಕೋಬಹುದು. ಓಕೆ ಫೈನ್. ಸೊ ಇದನ್ನ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರೆದ್ವಿ. ಹಾಗಾದ್ರೆ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಅಂದ್ರೆ ಏನು? ಹಾಗಾದ್ರೆ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್. ಸರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಗೊತ್ತಾಯ್ತು ಸರ್, ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಅಂದ್ರೆ ಏನು? ಬಹಳ ಸಿಂಪಲ್. ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಇನ್ಫಿನಿಟಿ. ಈಗ ಇನ್ಫಿನಿಟಿನಲ್ಲಿ ಇರ್ತಕ್ಕಂತ ಒಂದು ಸ್ಮಾಲ್ ಚಾರ್ಜ್ ಅನ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತೀವಿ ನಾರ್ಮಲಿ. ಇನ್ಫಿನಿಟಿಯಿಂದ ಎಕ್ಸ್ ಗೆ ನೀನು ತಗೊಂಡ್ ಬರ್ಬೇಕಪ್ಪ. ಅಗೇನ್ ವರ್ಕ್ ಮಸ್ಟ್ ಬಿ ಡನ್. ನಮ್ಮ ಫಿಸಿಕ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ 0 ತಗೊಂತೀವಿ, ಪೊಟೆನ್ಶಿಯಲ್ ಎನರ್ಜಿ ಅಟ್ ಇನ್ಫಿನಿಟಿನ 0 ತಗೊಳ್ತೀವಿ. ಹಾಗಾದ್ರೆ ಈ ಫಾರ್ಮುಲಾ ಪ್ರಕಾರನೇ ಬರೆದರೆ ನೋಡಿ, ವಿ ಎಕ್ಸ್ ಮೈನಸ್ ವಿ ಇನ್ಫಿನಿಟಿ ಈಕ್ವಲ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ವಾಟ್? ಕ್ಯೂ. ಹಾಗಾದ್ರೆ ವಾಟ್ ಈಸ್ ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ? 0. Therefore potential at a point, ಇಲ್ಲಿ x ನಾನು ತಗೊಂಡಿರೋದು, potential at a point x is equal to w divided by q. So this is the basic formula for potential at a point. ಈ ಪೊಟೆನ್ಶಿಯಲ್ ಅಂತಕ್ಕಂಥ ಯೂನಿಟ್ ಏನು? ನಾರ್ಮಲಿ ವೋಲ್ಟ್ಸ್ ಇಂದ ನಾವು ಮೆಜರ್ ಮಾಡ್ತೀವಿ. 3 ವೋಲ್ಟ್ಸ್, 4 ವೋಲ್ಟ್ಸ್, 5 ವೋಲ್ಟ್ಸ್, 10 ವೋಲ್ಟ್ಸ್ ಎಕ್ಸೆಟ್ರಾ ಲೈಕ್ ದಟ್. ಆರ್ ಇದು ಕೂಡ ಗೊತ್ತಿರಲಿ. ವರ್ಕ್ ಡನ್ ಏನಪ್ಪಾ? ಜೌಲ್ಸ್. ಚಾರ್ಜಿಗೆ ಏನಪ್ಪಾ? ಕೂಲಮ್. ಜೌಲ್ಸ್ ಪರ್ ಕೂಲಮ್ ನಾರ್ಮಲಿ, ಬಟ್ ಎಸ್ ಐ ಯೂನಿಟ್ ಅಂತ ಬಂದ್ರೆ ನಾವು ವೋಲ್ಟ್ಸ್ ಅಲ್ಲಿ ಹೇಳ್ಬೇಕು. ಪೊಟೆನ್ಶಿಯಲ್ ಸ್ಕೇಲಾರ ವೆಕ್ಟಾರ? ನೋ. ಕರೆಕ್ಟ್, ವೆರಿ ಗುಡ್. ಪೊಟೆನ್ಶಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ. ಈ ವರ್ಕ್ ಡನ್ ಇದೆಯಲ್ಲ, ಹಾಗಾದ್ರೆ ಸೊ ವರ್ಕ್ ಡನ್ is equal to potential charge moved into potential difference. It's a very 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 important formula. ನೆನಪಲ್ಲಿ ಇಟ್ಕೊಳ್ರಿ ಮಕ್ಕಳು, ಬಹಳ ಇಂಪಾರ್ಟೆಂಟ್. ಇವನ್ ಆನ್ಯಲ್ ಎಕ್ಸಾಮ್ಗೂ ಲೆಕ್ಕ ಬರುತ್ತೆ ನಿಮಗೆ. ಒಂದು ಸಿಂಪಲ್ ಆಗಿ ಯಾವುದೋ ಒಂದು ಸ್ಕ್ವೇರ್ ಕೊಟ್ಟಿರ್ತಾನೆ. ಓಕೆ, ಸೊ ಎ ಬಿ ಸಿ ಡಿ, ಓಕೆ, ಡಯಾಗನಲ್ಸ್ ಇಲ್ಲಿ ಇದು ಓ ಅಂತ ಇಟ್ಕೊಳ್ಳಿ. 3 ಚಾರ್ಜ್ ಅನ್ನ ಕೊಟ್ಟಿರ್ತಾನೆ ಎ ಬಿ ಸಿ ನಲ್ಲಿ. ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಚಾರ್ಜ್ ಫ್ರಮ್ ಡಿ ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕೇಳ್ತಾನೆ. ಸೊ ಆಗ ನೀನು ಪೊಟೆನ್ಶಿಯಲ್ ಅಟ್ ಓ ಡ್ಯೂ ಟು ದಿಸ್ 3 ಚಾರ್ಜಸ್, ಪೊಟೆನ್ಶಿಯಲ್ ಒಟ್ ಓ ಡ್ಯೂ ಟು ದಿಸ್ ಕಂಡುಹಿಡಿಬೇಕು. ಅವೆರಡರ ಡಿಫರೆನ್ಸ್, ಇಲ್ಲಿಂದ ಇಲ್ಲಿ ಯಾವ ಚಾರ್ಜ್ ಮೂವ್ ಮಾಡ್ತೀಯೋ ಅದನ್ನೇ ನಾವು ವರ್ಕ್ ಡನ್ ಅಂತ ಕಂಡುಹಿಡಿತೀವಿ. ಕರೆಕ್ಟ್. ಸೊ ಇಷ್ಟು ನಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, potential at a point due to a point charge. Potential at a point due to a point charge. Potential at a point due to a point charge. So ನೆನಪಿದೆನಾ ಫಾರ್ಮುಲಾ? ಇಂಪಾರ್ಟೆಂಟ್ ಡಿರೈವೇಶನ್ ಮಾಡಿರ್ತೀರಾ. V is equal to 1 divided by 4 pi epsilon naught into Q divided by R. So this is the expression for electric potential at a point due to a point charge. ಇದೇ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಆಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಏನ್ ಫಾರ್ಮುಲಾ ಬರ್ದಿದ್ರಿ ಮಕ್ಕಳ? ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ 1 by 4 pi epsilon naught into Q by R square. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಅದೇ ಪೊಟೆನ್ಶಿಯಲ್ ಗೆ 1 by 4 pi epsilon naught into Q divided by R. So according to this, electric potential is inversely proportional to ಏನಿದೆ? ಡಿಸ್ಟೆನ್ಸ್. ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಪೊಟೆನ್ಶಿಯಲ್ ಏನಾಗಬೇಕು? ಕಡಿಮೆ ಆಗ್ತಾ ಬರುತ್ತೆ. ನೆನ್ಪಿಡ್ಕೋಬೇಕು. ಇಫ್ ಯು ಪ್ಲಾಟ್ ಎ ಗ್ರಾಫ್ ಫಾರ್ ಪೊಟೆನ್ಶಿಯಲ್ ವರ್ಸಸ್ ಡಿಸ್ಟೆನ್ಸ್, the potential goes on decreases because it is inversely proportional ಇದೆ. ಪೊಟೆನ್ಶಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಅಪ್ಪ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿ ಇದೆ, ಒಂದು ಚಾರ್ಜ್ ಇಲ್ಲ, ಒಂದು ಚಾರ್ಜ್ ಬದಲಿ ಜಾಸ್ತಿ ಇತ್ತಪ್ಪ. ಸೇ ದಿಸ್ ಈಸ್ Q1, ದಿಸ್ ಈಸ್ Q2 ಅಂಡ್ Q3. ಇದು R1, ಡಿಸ್ಟೆನ್ಸ್ R2, ದಿಸ್ ಈಸ್ R3. ಹಾಗಾದ್ರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಪಿ? ಸೊ ಪೊಟೆನ್ಶಿಯಲ್ ಡ್ಯೂ ಟು ದ ಚಾರ್ಜ್ Q1 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದ ಚಾರ್ಜ್ Q2 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದ ಚಾರ್ಜ್ Q3. ಹಾಗಾದ್ರೆ ನೆಟ್ ಪೊಟೆನ್ಶಿಯಲ್
1 by 4 pi epsilon naught common. Correct? Yes. In the formula prakara q1 by r1 plus q2 by r2 plus q3 divided by r3. So this is electric potential at a point due to a point charge. Okay na? Next, electric potential due to a dipole, potential V due to a dipole, potential V due to a dipole. ಸೊ ಮಕ್ಕಳ ಪೊಟೆನ್ಷಿಯಲ್ ವಿ ಡ್ಯೂ ಟು ಎ ಡೈಪೋಲ್ ಅಟ್ ಎನಿ ಪಾಯಿಂಟ್ ನಾವು ಡಿರವೇಶನ್ ಮಾಡಿರ್ತಕ್ಕಂಥದ್ದು. ಅಟ್ ಎನಿ ಪಾಯಿಂಟ್ ಗೆ ಡಿರವೇಶನ್ ಮಾಡಿದೀವಿ. ಏನ್ ಫಾರ್ಮುಲಾಪ್ಪ? 1 by 4 pi epsilon naught into p cos theta divided by r square. ಸರ್ ಕನ್ಫ್ಯೂಷನ್ ಮಾಡ್ತಿದ್ದೀರಲ್ಲ ಸರ್? ನೋ, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಇದ್ರೆ 1 by 4 pi epsilon naught q by r, ದಟ್ಸ್ ಇಟ್. ಡ್ಯೂ ಟು ಎ ಡೈಪೋಲ್ ನೆನ್ಪಿಡ್ಕೊಳ್ಳಿ, ಡ್ಯೂ ಟು ಎ ಡೈಪೋಲ್ ಅಂತ ಬಂದಾಗ ಅಟ್ ಎನಿ ಪಾಯಿಂಟ್ ಗೆ 1 by 4 pi epsilon naught into p cos theta by r square. ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಅದೇ ಏನಾದ್ರೂ ಡ್ಯೂ ಟು ಎ ಡೈಪೋಲ್ ಆನ್ ದ ಆಕ್ಸಿಸ್ ಕೇಳಿದ್ರೆ, ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ಆನ್ ದ ಆಕ್ಸಿಸ್, ಆನ್ ದ ಆಕ್ಸಿಸ್ ಅಂತ ಅಂದ್ರೆ ಥೀಟಾ ಏನಾಗಿರುತ್ತಪ್ಪ? 0 ಡಿಗ್ರಿ. ಸೊ ಆನ್ ದ ಆಕ್ಸಿಸ್ ಅಲ್ಲಿ ಥೀಟಾ 0 ಆಗಿದೆ ಅಂತ ಅಂದಾಗ, on the axis, so therefore potential and the axis, what is cos 0? 1. Therefore formula ಏನಾಯ್ತು ಅಲ್ಲಿಗೆ? 1 by 4 pi epsilon naught into p by r square. ಅದೇ on the bisector line ಅಂತ ಕೇಳಿದ್ರೆ, on the bisector line, on the bisector line or equatorial plane, theta is equal to what? 90 degree. So ಹಾಗಾದ್ರೆ potential on the bisector line is equal to what? 0, because cos 90 is 0 ಆಗುತ್ತೆ ನಮಗೆ. ಸೊ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಆಯ್ತು. ನೌ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಸಿಇಟಿ ನಲ್ಲಿ. ದಟ್ ಈಸ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಡಿರವೇಶನ್ ಮಾಡಿದ್ರಿ ಮಕ್ಕಳ ನೀವು ಇದನ್ನ. ದಟ್ ಈಸ್ ಗಿವನ್ ಬೈ ಇ ಈಸ್ ಈಕ್ವಲ್ ಟು minus dv divided by dr. Very 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 important formula. E is equal to minus dv by dr. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ದಿಸ್ ಈಸ್ ಇಂಪಾರ್ಟೆಂಟ್. ಏನ್ ಇಂಡಿಕೇಟ್ ಮಾಡುತ್ತೆ ಗೊತ್ತಾ? ಎಸ್, ಅಲ್ಲಿ ಯಾರೋ ಹೇಳ್ತಾ ಇದ್ದಾರೆ ಮೋತಿರೂಪ ಕಾಲೇಜಲ್ಲಿ. ಗುಡ್, ವೆರಿ ಗುಡ್. ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಆಲ್ವೇಸ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಂತ ಅಂದ್ರೆ ಪೊಟೆನ್ಷಿಯಲ್ ಅದೇ ಡೈರೆಕ್ಷನ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಲ್ವೇಸ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಾ? ಈಗ ಸಿಂಪಲ್ ಅಪ್ಪ ನೋಡೋಣ. ಹಾಗಾದ್ರೆ ಇದನ್ನ ಮಕ್ಕಳು ಯಾರಾದ್ರೂ ಹೇಳಿ ಟ್ರೈ ಮಾಡ್ತೀರಾ? ಓಕೆ, ಇಫ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಕ್ಕಳ ನಿಮಗೆ. ಓಕೆ, ನಾವು ಇಲ್ಲಿ ನಿಮಗೆ ನಾನು ಪಾಯಿಂಟ್ ಎ ಬರ್ದಿದ್ದೀನಿ, ಇಲ್ಲಿ ಪಾಯಿಂಟ್ ಬಿ ಬರ್ದಿದ್ದೀನಿ, ಇಲ್ಲಿ ಪಾಯಿಂಟ್ ಸಿ ಬರ್ದಿದ್ದೀನಿ. ಹಾಗಾದ್ರೆ ಈ ಡಯಾಗ್ರಾಮ್ ಅಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ ಯೋಚನೆ ಮಾಡಿ. ಕಾನ್ಸೆಪ್ಟ್ ಏನು? ಪೊಟೆನ್ಷಿಯಲ್ ಆಲ್ವೇಸ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಎ ಗ್ರೇಟರ್ ದನ್ ಬಿ ಇದೆ, ಬಿ ಗ್ರೇಟರ್ ದನ್ ಸಿ ಇರುತ್ತೆ. ಎಲ್ಲದಕ್ಕಿಂತ ಸಿ ಕಡಿಮೆ ಅಲ್ವಾ? ಸೊ ಹಾಗಾದ್ರೆ ಏನಂತ ನಾವು ಇದನ್ನ ಬರ್ದಿರ್ತೀವಿ? ಬಿ ಎ ಗ್ರೇಟರ್ ದನ್ ವಿ ಬಿ ಗ್ರೇಟರ್ ದನ್ ವಿ ಸಿ. ಕರೆಕ್ಟ್? ನೆಕ್ಸ್ಟ್, ಇದೇ ಸಪೋಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಮಗೆ ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟು ಅವನು ಕೇಳ್ತಾನೆ ಮಕ್ಕಳ. ಇಂಪಾರ್ಟೆಂಟ್ ಇದು. ಇ ಅಲಾಂಗ್ ಎಕ್ಸ್ ತಗೊಂಡ್ರೆ ನಾವು ಮೈನಸ್ ಡೆಲ್ ವಿ ಡಿವೈಡೆಡ್ ಬೈ ಡೆಲ್ ಎಕ್ಸ್ ವೇರ್ ವೈ ಝೆಡ್ ಕಾನ್ಸ್ಟೆಂಟ್. ಇದು ಕೇಳಿದಾನೆ ಸಿಇಟಿ ನಲ್ಲಿ. ಈ ವೈ ಅಲಾಂಗ್ ವೈ ಆಕ್ಸಿಸ್ ತಗೊಂಡ್ರೆ ಡಿ ವಿ ಬೈ ಡಿ ವೈ ಆರ್ ಡೆಲ್ ವಿ ಬೈ ಡೆಲ್ ವೈ. ಸೊ ಇಲ್ಲಿ ಎಕ್ಸ್ ಝೆಡ್ ಕಾನ್ಸ್ಟೆಂಟ್ ಅಂಡ್ ಇ ಅಲಾಂಗ್ ಝೆಡ್ ಆಕ್ಸಿಸ್ ಕೇಳಿದ್ರೆ ಮೈನಸ್ ಡೆಲ್ ವಿ ಡಿವೈಡೆಡ್ ಬೈ ಡೆಲ್ ಝೆಡ್. ಸೊ ಇಲ್ಲಿ ಎಕ್ಸ್ ಮತ್ತೆ ವೈ ಕಾನ್ಸ್ಟೆಂಟ್. ಕರೆಕ್ಟ್? ಸೊ ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಡ್ಯೂ ಟು ಆಲ್ ದೀಸ್ ತ್ರೀ? ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಎಕ್ಸ್ ಐ ಕ್ಯಾಪ್ ಪ್ಲಸ್ ಇ ವೈ ಜೆ ಕ್ಯಾಪ್ ಪ್ಲಸ್ ಇ ಝೆಡ್ ಕೆ ಕ್ಯಾಪ್.
So this is how we are going to find the net electric field due to these components x, y, z. ಪ್ರಾಬ್ಲಮ್ ಬಂದಾಗ ಖಂಡಿತ ಡಿಸ್ಕಸ್ ಮಾಡ್ತೀನಿ, ಅಲ್ಲಿ ನಿಮಗೆ ಅದು ಗೊತ್ತಾಗತ್ತೆ ಮಕ್ಕಳು. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್, equipotential surface. Equipotential surface ಡೆಫಿನೇಷನ್ ಎಲ್ಲ ಗೊತ್ತು ನಿಮಗೆ, ಅದನ್ನೇ ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಎನಿ ಸರ್ಫೇಸ್ ಹ್ಯಾವಿಂಗ್ ಸೇಮ್ ಪೊಟೆನ್ಶಿಯಲ್ ಅಟ್ ಆಲ್ ದ ಪಾಯಿಂಟ್ಸ್ ಈಸ್ ಕಾಲ್ಡ್ equipotential surface. ನೋಡಿ, equipotential surface ಅಲ್ಲಿ potential difference between any two points is always zero. ನೆನ್ಪಿಟ್ಕೊಳ್ಳಿ. ಹೌದಲ್ವಾ? ಗೊತ್ತು, ಅದೇನು ಹೊಸದಲ್ವಲ್ಲ. ಓಕೆ, ಬಿಕಾಸ್ equipotential ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಸೇಮ್ ಪೊಟೆನ್ಶಿಯಲ್ ಇರೋದ್ರಿಂದ there is no potential difference. Potential difference is always zero. ಹಾಗಾದ್ರೆ since potential difference between any two points is zero, work done on an equipotential surface is ಏನಾಗಿರುತ್ತೆ? ಆಲ್ವೇಸ್ zero. equipotential surface is always zero. ಕರೆಕ್ಟ್? ನೆಕ್ಸ್ಟ್, ಹಾಗಾದ್ರೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? No two equipotential surfaces intersect each other. No two equipotential surfaces intersect each other. ಸಾರ್ ಇದೆಲ್ಲ ಪ್ರಾಪರ್ಟಿ ಗೊತ್ತು ಬಿಡ್ರಿ ಸರ್, ಇದು ಸಿಇಟಿಗೆ ಬೇಕಪ್ಪ, ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಳಿದ್ದಾರೆ ಕ್ವಶನ್, ಹಾಗಾಗಿ ನೆನಪು ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ, ನೋ ಟು equipotential surfaces intersects each other. ಇನ್ನ ಒಂದು ಪಾಯಿಂಟ್ ಅಪ್ಪ ಲಾಸ್ಟ್, ಏನು? equipotential surface is always perpendicular to the electric field. Equipotential surface is always perpendicular to the direction of electric field. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ದಟ್ ಈಸ್ ದ ಪ್ರಾಪರ್ಟೀಸ್ ಆಫ್ equipotential surface. ಹಾಗಾದ್ರೆ ಅವುಗಳ ಒಂದು ಸ್ಮಾಲ್ ರೆಪ್ರೆಸೆಂಟೇಷನ್ ಹೇಗೆ ಅನ್ನೋದನ್ನ ನೋಡ್ಬೋಣ. ನೋಡಿ, ಒಂದು ಪಾಯಿಂಟ್ ಚಾರ್ಜ್ ಅನ್ನ ತಗೊಂಡ್ರೆ ಸಿಂಗಲ್ ಪಾಯಿಂಟ್ ಚಾರ್ಜ್ ಅನ್ನ, ದಿಸ್ ಈಸ್ ಹೌ equipotential surface looks like. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇದು 40 ವೋಲ್ಟ್ ಇದೆ, 30 ವೋಲ್ಟ್ ಇದೆ, 20 ವೋಲ್ಟ್ ಇದೆ, ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಯಾವ ತರ ಇದೆ? ಇದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ವಾ? ಇದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಶೇಪ್ ಅಲ್ಲಿ ಇದೆ. equipotential surface for a single point charge ಏನಾಗಿದೆ? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ಚಾರ್ಜ್ ಅಟ್ ಇಟ್ಸ್ ಸೆಂಟರ್. ಅದೇ ಸಪೋಸ್ ಒಂದು ಲೀನಿಯರ್ ಚಾರ್ಜ್ ಅನ್ನ ತಗೊಂಡ್ರೆ ನೀವು, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಆಫ್ ದಿ ವೈರ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ ತಗೊಂಡ್ರೆ ನೋಡಿ, ಅಲ್ಲಿ ನಮಗೆ equipotential surface will be like this. ಯಾವ ತರ ಇದೆ ಅಪ್ಪ? ಸಿಲಿಂಡರ್ ತರ ಕಾಣ್ತಾ ಇದೆ ಅಲ್ವಾ? ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್ ತರ ಇರುತ್ತೆ. ಯಾವಾಗ ಲೀನಿಯರ್ ಚಾರ್ಜ್ ಇದ್ರೆ ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್ ತರ. ಸರ್, ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ಇಫ್ ಇಟ್ ಈಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇಲ್ಲಿ equipotential ಸರ್ಫೇಸ್ ಹೇಗಿರುತ್ತೆ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ. ದಿಸ್ ಈಸ್ equipotential ಸರ್ಫೇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹೀಗೆ ಬೇರೆ ಬೇರೆ ಕೇಸಿಗೆ ಬೇರೆ ಬೇರೆ ತರ ಇರುತ್ತೆ. ಅಟ್ಲೀಸ್ಟ್ ಇದು 3 ಇಂಪಾರ್ಟೆಂಟ್ ಅನ್ನ ನಾವು ಕಲ್ತಿರೋಣ. ಅರ್ಥ ಆಗ್ತಾ ಇದೆನಾ? ಸ್ವಲ್ಪ ಸ್ಪೀಡ್ ಅನ್ಸ್ಬೋದೇನೋ, ಬಟ್ ಇರೋ ಅವರ್ಸ್ ಅಲ್ಲಿ ವಿ ಹ್ಯಾವ್ ಟು ಕಂಪ್ಲೀಟ್ ದ ಚಾಪ್ಟರ್. ಹಾಗಾಗಿ ನೀವು ಸ್ವಲ್ಪ ನಿಧಾನಕ್ಕೆ ಸೆಟ್ ಆಗ್ರಿ ಮಕ್ಕಳು. ನೆಕ್ಸ್ಟ್, ಪೊಟೆನ್ಶಿಯಲ್ ಎನರ್ಜಿ. ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್. ನೋಡಿ, ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಸಿಂಗಲ್ ಚಾರ್ಜ್ ಇರೋದೇ ಇಲ್ಲ, ಝೀರೋ. ಡ್ಯೂ ಟು ಸಿಂಗಲ್ ಚಾರ್ಜ್ there is no potential energy in the absence of electric field, that is zero. Other due to system of two charges, due to system of two charges ಗೆ ಬಂದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲೊಂದು ಪಾಯಿಂಟ್ ಇತ್ತು, ಸೇ 2 ಚಾರ್ಜಸ್ Q1 ಅಂಡ್ Q2. ಇದು A, ಇದು B. ಇನಿಷಿಯಲಿ ನಾವು Q1 ಅನ್ನ ಇನ್ಫಿನಿಟಿ ಇಂದ A ತಗೊಂಡ್ ಬರುವಾಗ work done W1 0, because there is no other charge, there is no force to oppose this one. ಹಾಗಾಗಿ W1 0 ಇತ್ತು. Q2 ನ ನಾನು ಈ ಪಾಯಿಂಟ್ ಗೆ ತಗೊಂಡ್ ಬರ್ತೀನಿ, ಆಗ
ಆಲ್ರೆಡಿ ಇಲ್ಲಿ ಬಂದಿರೋದ್ರಿಂದ ನಮಗೆ Q1 ಇದ್ರ ಮೇಲೆ ಲೈಟ್ ಫೋರ್ಸ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಇವೆರಡು ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ r ಅನ್ಕೊಂಡ್ರೆ ಪೊಟೆನ್ಶಿಯಲ್ ಎನರ್ಜಿ ಇಸ್ ಗಿವನ್ ಬೈ 1/4 pi epsilon naught into Q1 Q2 divided by r. So this is the expression for potential energy due to system of 2-point charges. ಇದೇ ಅವನು 3-point charges ಕೊಟ್ರೆ ಓಕೆ ಫಾರ್ಮುಲಾ ಬರೆಯೋಣ ಸಾಕು. ಸೇ ದಿಸ್ ಈಸ್ ಚಾರ್ಜ್ Q1, this is charge Q2, charge Q3, this is R1, R2, R3. So potential energy due to 3-point charges 1/4 pi epsilon naught into ಹೇಳಿ Q1 Q2 by R1. ವೆರಿ ಗುಡ್. ಹೇಳ್ಬೇಕು ಜೊತೆಗೆ ನೀವು ಎಲ್ಲರೂ ಕೂಡ Q2 Q3 divided by R2 plus Q3 Q1 divided by R3. So this is potential energy due to system of 3-point charges in the absence of external field. ಓಕೆನಾ? ಸೊ ನೆಕ್ಸ್ಟ್ ಹಾಗಾದ್ರೆ ಇದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಯಾವುದು? ನೆಕ್ಸ್ಟ್ ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಎ ಡೈಪೋಲ್. potential energy due to a dipole. ಮಕ್ಕಳ ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಎ ಡೈಪೋಲ್ ಅಂತ ಬಂದಾಗ ನಮಗೆ ಅಲ್ಲಿ ಫಸ್ಟ್ ಇನಿಷಿಯಲಿ ಇದೊಂದು ಫಾರ್ಮುಲಾ ಬರ್ದಿರ್ತೀನಿ. ವರ್ಕ್ ಡನ್ ಬೇಕಾಗತ್ತೆ ಸಿಇಟಿ ನಲ್ಲಿ ಕೆಲವು ಕಡೆ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2 ಬಂದಿರುತ್ತೆ. ಸೊ ಹಿಯರ್ ನಾವೇನ್ ಮಾಡ್ತೀವಿ, ವೆನ್ ಥೀಟಾ 1 ಈಸ್ 90 ಡಿಗ್ರಿ, ಥೀಟಾ 2 ನ ಥೀಟಾ ಅಂತ ತಗೊಳ್ತೀರಾ, ನೆನಪಿದೆನಾ? ಥೀಟಾ 1 90 ಡಿಗ್ರಿ, ಸೊ ಥೀಟಾ 2 ನ ಥೀಟಾ ಅಂತ ತಗೊಂಡ್ರೆ W ಈಸ್ ಈಕ್ವಲ್ ಟು ಮೈನಸ್ PE ಕಾಸ್ ಥೀಟಾ ಉಳಿಯುತ್ತೆ. ಸೊ ಬೈ ಡೆಫಿನೇಷನ್ W ಈಸ್ ಈಕ್ವಲ್ ಟು U. ಹಾಗಾದ್ರೆ ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಎ ಡೈಪೋಲ್ ಈಸ್ ಗಿವನ್ ಬೈ ದ ರಿಲೇಷನ್ U ಈಸ್ ಈಕ್ವಲ್ ಟು ಮೈನಸ್ PE ಕಾಸ್ ಥೀಟಾ. ಬಟ್ ಇದ್ರಲ್ಲಿ ನಮಗೆ ಇಂಪಾರ್ಟೆಂಟ್ ಏನು, ಇಫ್ ಇದು ಒಂದು ಡೈಪೋಲ್ ಅಪ್ಪ, ಈಗ ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ನಲ್ಲಿ ಇದೆ, ಓಕೆನಾ? ಇಫ್ ಡೈಪೋಲ್ ಈಸ್ ಇನ್ ದಿಸ್ ಡೈರೆಕ್ಷನ್, ನೋಡಿ theta is equal to 0 degree. What is the direction of dipole moment? Yes, correct. ಅಲ್ಲಿ ಹೇಳ್ತಾ ಇದ್ದಾರೆ, ಕರೆಕ್ಟ್ ಯಾರು? ಕರೆಕ್ಟ್. ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ನೆಗೆಟಿವ್ ಟು ಪಾಸಿಟಿವ್. ಅಂದ್ರೆ ಡೈಪೋಲ್ ಮೂಮೆಂಟ್ ಇದೇ ಡೈರೆಕ್ಷನ್ ನಲ್ಲಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ನಲ್ಲಿ ಇದೆ. ಥೀಟಾ ಏನಾಯ್ತಪ್ಪ? 0 ಆಯ್ತು. ಥೀಟಾ 0 ಆದ್ರೆ ಪೊಟೆನ್ಶಿಯಲ್ ಎನರ್ಜಿ ಏನಾಗತ್ತೆ? ಕಾಸ್ 0 1. ಸೊ U is equal to ಏನಪ್ಪ? ಮೈನಸ್ PE. ದಿಸ್ ಈಸ್ ಮಿನಿಮಮ್ ಪೊಟೆನ್ಶಿಯಲ್ ಎನರ್ಜಿ, ಓಕೆನಾ? ಈಗ ಮಿನಿಮಮ್ ಇದ್ದಾಗ ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಈ ವರ್ಡ್ ನೆನ್ಪಿಟ್ಕೊಳ್ರಿ, ಸ್ಟೇಬಲ್ ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಅದೇ ಸಪೋಸ್ ಥೀಟಾ 90 ಡಿಗ್ರಿ ಇದ್ರೆ ಈ ಡೈಪೋಲು ಈ ತರ 90 ಡಿಗ್ರಿ ಇದ್ರೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಪ್ಪ, ಇದಕ್ಕೆ 90 ಡಿಗ್ರಿ ಇದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 90? 0. ಹಾಗಾದ್ರೆ U is equal to ಏನಾಯ್ತು? 0 ಆಯ್ತು. ಅದೇ ಸಪೋಸ್ ಥೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ, 180 ಅಂದ್ರೆ ಈ ಡೈಪೋಲು ಎಕ್ಸಾಕ್ಟ್ಲಿ ರಿವರ್ಸ್ ಆಗೋದು. ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂತು. ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಏನಪ್ಪ? ನೆಗೆಟಿವ್ ಟು ಪಾಸಿಟಿವ್. ಅಂದ್ರೆ ಡೈಪೋಲ್ ಮೂಮೆಂಟ್ ಈ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ಆಂಗಲ್ 180 ಡಿಗ್ರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 180 ಡಿಗ್ರಿ? -1. ಮೈನಸ್ ಇಂಟು ಮೈನಸ್ ಪ್ಲಸ್, ದೇರ್ ಫೋರ್ ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಯ್ತು. ಮ್ಯಾಕ್ಸಿಮಮ್ ಅಂತ ಅಂದ್ರೆ U is equal to P into E. ಸೊ ಇದನ್ನ ನಾವು ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ, ಇಟ್ ಈಸ್ ಕಾಲ್ಡ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ. ಮಕ್ಕಳ ಇದು ಎರಡು ವರ್ಡ್ ನೆನಪಲ್ಲಿರ್ಲಿ, ಎಂಟ್ರೆನ್ಸ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಎ ಡೈಪೋಲ್. ಓಕೆ, ಬರ್ಕೊಳ್ತಾ ಇದ್ದೀರಾ ಜೊತೆಗೆ? ಇನ್ ಕೇಸ್ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಗಿದ್ರು ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್, ಈ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟ್. ಓಕೆ, ಐ ಆಮ್ ಸಾರಿ, ಇದರಲ್ಲಿ ಇನ್ನೂ ಒಂದು ಫಾರ್ಮುಲಾ ಇಲ್ಲಿ ಬರ್ದಿರ್ತೀನಿ ನಿಮಗೆ. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಡ್ಯೂ ಟು ಎ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ ಟೈಮ್ ಪೀರಿಯಡ್ ಅನ್ನ T ಇಂದ ರೆಪ್ರೆಸೆಂಟ್ ಮಾಡ್ತೀವಿ, which is given by 2 pi into root of I divided by P into E.
ವೇರ್. ಸರ್ ಐ ಅಂದ್ರೇನು? ಕರೆಂಟ್ ಅಲ್ಲ. ಐ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ. ಓಕೆ. ಪಿ ಅಂತ ಅಂದ್ರೆ ಡೈಪೋಲ್ ಮೂಮೆಂಟ್. ಪಿ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್. ಸೊ ಇ ಅಂತ ಅಂದ್ರೆ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನ ಫಾರ್ಮುಲಾ, ಇದು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಬಂದಾಗ ಅಲ್ಲೂ ಕೂಡ ಹೇಳ್ತೀವಿ. ಜಸ್ಟ್ ಇದು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಅದೇ ಮೂವಿಂಗ್ ಚಾರ್ಜಸ್ ಅಲ್ಲಿ ಬಂದ್ರೆ ಐ ಡಿವೈಡೆಡ್ ಬೈ ಎಂ ಇಂಟು ಬಿ ಅಂತ ಬರಿತೀವಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಬರ್ಕೊಳ್ತೀವಿ. ಇದು ಅಲ್ಲೂ ಕೂಡ ಬರುತ್ತೆ, ಅಲ್ಲಿ ಎಂ ಬಿ, ಇಲ್ಲಿ ಪಿ ಬರುತ್ತೆ. ಓಕೆ. ಸೊ ಇದೊಂದು ಫಾರ್ಮುಲಾ ನೆನಪಲ್ಲಿರ್ಲಿ. ಸೊ ನೆಕ್ಸ್ಟ್ ಒಂದೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ, ಈಗ ಇದು ಒಂದು ಕಂಡಕ್ಟರ್ ಇದೆ, ಓಕೆನಾ, ಆಫ್ ರೇಡಿಯಸ್ ಆರ್. ಈಗ ಸರ್ಫೇಸ್ ಅಲ್ಲಿ ಪೊಟೆನ್ಶಿಯಲ್ ಫಾರ್ ಎಕ್ಸಾಂಪಲ್ ವಿ ಅಂತ ಇದ್ರೆ ಒಳಗಡೆ ಕೂಡ ಪೊಟೆನ್ಶಿಯಲ್ ವಿನೇ ಇರುತ್ತೆ. ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಈಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಇನ್ಸೈಡ್ ದ ಕಂಡಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ. ಇಲ್ಲಿ ಏನಿರುತ್ತೋ ಇಲ್ಲೂ ಅದೇ ಪೊಟೆನ್ಶಿಯಲ್ ಇರುತ್ತೆ. ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ವೇಸ್ 0 ಆಗಿರುತ್ತೆ ನಮಗೆ. ಓಕೆನಾ. ಸೊ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಕೇಳಿದಿರಲ್ವಾ ನೀವು? ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಏನ್ ಸರ್? ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಒಂದು ಕ್ಯಾವಿಟಿ ತಗೊಂಡ್ರೆ ನಾವು, ಇನ್ಸೈಡ್ ದ ಇನ್ಸ್ಟ್ರೂಮೆಂಟ್ ಒಂದು ಕ್ಯಾವಿಟಿ ಅಂತ ಇರುತ್ತೆ, ವೇರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಓಕೆ. ಅದು ಒಂಥರ ಇನ್ಸುಲೇಟರ್ ಆಗಿ ನಮಗೆ ಆಕ್ಟ್ ಮಾಡ್ತಾ ಇರತ್ತಪ್ಪ, ವಿಚ್ ಡಸ್ ನಾಟ್ ಅಫೆಕ್ಟೆಡ್ ಬೈ ದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, so that it can protect the device, and this is called electrostatic shielding ಅಂತ ಕರಿತೀವಿ ನಾವು. ಓಕೆ. ನೆಕ್ಸ್ಟ್ ಪೋಲಾರೈಸೇಷನ್. ಪೋಲಾರೈಸೇಷನ್ ಅಥವಾ ಎಲೆಕ್ಟ್ರಿಕ್ ಪೋಲಾರೈಸೇಷನ್. ಎಲೆಕ್ಟ್ರಿಕ್ ಪೋಲಾರೈಸೇಷನ್ ಏನ್? ಎಲೆಕ್ಟ್ರಿಕ್ ಪೋಲಾರೈಸೇಷನ್ ಅಂದ್ರೆ ನೆಟ್ ಡೈಪೋಲ್ ಮೂಮೆಂಟ್ ಅಕ್ವೈರ್ಡ್ ಪರ್ ಯೂನಿಟ್ ವಾಲ್ಯೂಮ್. If P is the polarization, the net dipole moment acquired per unit volume of the conductor is called an electric polarization, and mathematically it is given by zeta into E. ಏನ್ ಸರ್ ಇದು zeta? ಅದೊಂದು ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ಸೊ zeta ಅಂತ ಅಂದ್ರೆ ಏನು? ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ಇ ಅಂದ್ರೆ ಗೊತ್ತು ನಿಮಗೆ, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಇಲ್ಲಿ ಡೋಂಟ್ ಕನ್ಫ್ಯೂಸ್, ಡೈಪೋಲ್ ಮೂಮೆಂಟ್ ಅನ್ನು ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಝೀಟಾ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ ಪಿ ಅಂದ್ರೇನು? ಪೊಲರೈಸೇಷನ್, ಎಲೆಕ್ಟ್ರಿಕ್ ಪೊಲರೈಸೇಷನ್. ಸೊ ಎಲೆಕ್ಟ್ರಿಕ್ ಪೊಲರೈಸೇಷನ್ ಇಸ್ ಗಿವನ್ ಬೈ ಝೀಟಾ ಇಂಟು ಇ. ಅಂದ್ರೆ ನೀವು ಯಾವುದೇ ಒಂದು, ಈಗ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಕನ್ಸಿಡರ್ ಮಾಡಿದೀವಪ್ಪ, ಸೇ ದಿಸ್ ಈಸ್ ಪ್ಲಸ್. ಸೊ ಇಲ್ಲಿ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಅನ್ನ ನಾವು ಇಲ್ಲಿ ಪ್ಲೇಸ್ ಮಾಡೋಣ. ಓಕೆ. ಇಫ್ ದಿಸ್ ಈಸ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್, ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇಟ್ಕೊಳ್ಳಿ, ಡೈರೆಕ್ಷನ್ ನಾವು ಅಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥದ್ದು ಯಾವುದು? ಆಪೋಸಿಟ್ ಚಾರ್ಜ್. ಸೊ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಏನಾಗಿರುತ್ತೆ? ಆಪೋಸಿಟ್ ಇರುತ್ತೆ ಇ ಐಗೆ. ಹಾಗಾದ್ರೆ ವಾಟ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್? ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಾಗಬೇಕು? ಇ ಮೈನಸ್ ಇ ಐ. ಇ ಅಪ್ಲೈಡ್, ಇ ಐ ಅಂದ್ರೆ ಇಂಡ್ಯೂಸ್ಡ್. ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು? ಡಿಕ್ರೀಸ್ ಆಗತ್ತೆ. ಸೊ ದಟ್ ಇದು ಎಲೆಕ್ಟ್ರಿಕ್ ಪೊಲರೈಸೇಷನ್ ಅಂತ ಹೇಳ್ತೀವಿ. ಬಟ್ ನೀವು ನೆನ್ಪಿಡ್ಕೋಬೇಕಾಗಿರೋದು ಎರಡು ಇಂಪಾರ್ಟೆಂಟ್. ಒಂದು, ವಾಟ್ ಈಸ್ ಎಲೆಕ್ಟ್ರಿಕ್ ಪೊಲರೈಸೇಷನ್? ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಇಟ್ ಈಸ್ ಗಿವನ್ ಬೈ ಪಿ ಇಸ್ ಈಕ್ವಲ್ ಟು ಝೀಟಾ ಇಂಟು ಇ. ಓಕೆನಾ. ಸೊ ಇಷ್ಟು ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಲ್ಲಿ ಬರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತ್ರ ನಾನು ಹೇಳಿದ್ದೀನಿ. ಓಕೆನಾ. ಇಸ್ ಇಟ್ ಕ್ಲಿಯರ್? ಎಸ್ ಅಂದ್ರಪ್ಪ, ವೆರಿ ಗುಡ್. ನೆಕ್ಸ್ಟ್ ಕೆಪಾಸಿಟರ್ಸ್ ಹೋಗೋಣ. ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕೆಪಾಸಿಟರ್ಸ್. ಸೊ ಬೇಸಿಕಲಿ ವಾಟ್ ಈಸ್ ಎ ಕೆಪಾಸಿಟರ್? ಕೆಪಾಸಿಟರ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್. ಆರ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಸ್ಟೋರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎನರ್ಜಿ. ಸೊ ಕೆಪಾಸಿಟನ್ಸ್
of a capacitor is given by Q divided by V. The ratio of charge given to the conductor to raise its potential is called capacitance. ಹಾಗಾದ್ರೆ ಇದರ ಯೂನಿಟ್ ಏನು? SI ಯೂನಿಟ್ ಕೆಪಾಸಿಟನ್ಸ್ ಆಫ್ ಎ ಕೆಪಾಸಿಟರ್ ಫ್ಯಾರಡ್. ಫ್ಯಾರಡ್ ಎಫ್ ಇಂದ ಹೇಳ್ತೀವಿ. ಬಟ್ ಫ್ಯಾರಡ್ ಈಸ್ ಎ ವೆರಿ ಬಿಗ್ಗರ್ ಯೂನಿಟ್. ನಾವು ಅದನ್ನ ಮೆಜರ್ ಮಾಡ್ಲಿಕ್ಕೆ ಆಗಲ್ಲ ಡೈರೆಕ್ಟ್ ಆಗಿ ಫ್ಯಾರಡ್ ಅಲ್ಲಿ. ಅದಕ್ಕೆ ಸ್ಮಾಲರ್ ಯೂನಿಟ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, 1 ಮೈಕ್ರೋ ಫ್ಯಾರಡ್ ಅಂತೀವಿ. ಸರ್ ಮೈಕ್ರೋ ಅಂದ್ರೆ ಗೊತ್ತು ಆಲ್ರೆಡಿ ನಿಮಗೆ, 10⁻⁻6. 1 ನ್ಯಾನೋ ಫ್ಯಾರಡ್ ಅಂತ ಹೇಳ್ಬೋದು. ನ್ಯಾನೋ ಅಂದ್ರೆ 10⁻⁻9. 1 ಪಿಕೋ ಫ್ಯಾರಡ್ ಅಂತ ಹೇಳ್ಬೋದು. ಪಿಕೋ ಅಂತ ಹೇಳಿದ್ರೆ 10⁻⁻12. ಮ್ಯಾಕ್ಸಿಮಮ್ ನಾವು ಮೈಕ್ರೋ ಮತ್ತೆ ಪಿಕೋದಲ್ಲಿ ಯೂಸ್ ಮಾಡ್ತೀವಿ. ಬಟ್ ಎನಿಹೌ ಗೊತ್ತಿರ್ಲಿ ನಿಮಗೆ ಲೆಕ್ಕ ಮಾಡುವಾಗ, ಮೈಕ್ರೋ -6, ನ್ಯಾನೋ -9, ಪಿಕೋ -12 ಅಲ್ಲಿ ಯೂಸ್ ಮಾಡ್ತೀವಿ. ಈ ಕೆಪಾಸಿಟನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್. ಫಾರ್ ಸ್ಪೆರಿಕಲ್ ಕಂಡಕ್ಟರ್, ಫಾರ್ ಸ್ಪೆರಿಕಲ್ ಕಂಡಕ್ಟರ್, spherical conductor ge, if r is the radius of the spherical conductor, then it is given by 4 pi epsilon naught into r. So this is the formula for capacitance of a spherical conductor. But one thing ಏನು ಗೊತ್ತಾ ಇಲ್ಲಿ, C is equal to ಏನಪ್ಪ ಫಾರ್ಮುಲಾ? Q by V. But C does not depend on Q and V. Same Ohm's law, V is equal to IR. ಹೇಗೆ V does not depend on I and R. Similarly, C does not depend on Q and V. ಮತ್ತೆ C ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್? ಹಾಗಾದ್ರೆ C depends on shape and size. Shape and size of the plates used. ಮತ್ತೆ ಮೀಡಿಯಂ, ಅಲ್ಲಿ ಯಾವ ಮೀಡಿಯಂ ಅನ್ನ ನಾವು ಯೂಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಯಾವ್ದು ಬರುತ್ತೆ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನೋಡಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ನೀವು ತಗೊಂಡ್ರೆ, ದಿಸ್ ಈಸ್ ಒನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೆ. ದೇ ಆರ್ ಸಪರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಈಗ ಇಲ್ಲಿ ನಮಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರುತ್ತೆ, ಸೇ ಸಿಗ್ಮಾ, ಸಿಗ್ಮಾ ಮೈನಸ್, ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಪ್ಲಸ್ ಅಂತ ತಗೊಂಡಿರ್ತೀನಿ ನಾನು. ಓಕೆ, this is a symbol of what? Earthing, earthing symbol. Now the capacitance of a parallel plate capacitor, when air medium is between the plates, then it is given by, ನೆನಪಿದೆನಾ ಮೊನ್ನೆ ಮಿಡ್ ಟರ್ಮ್ ಕೇಳಿದ್ರಲ್ವಾ ಏನೋ ಒಂದು ಇದ್ರ ಮೇಲೆ, C is equal to epsilon naught A by D, where A is the area of the each plate. Area of the each plate, area of the plates ಆಗಿರುತ್ತೆ A ಅಂದ್ರೆ. C is equal to epsilon naught A by D. ಎಪ್ಸಿಲಾನ್ ನಾಟ್ ಅಂದ್ರೆ ಗೊತ್ತು, ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ಏರಿಯಾ ಆಫ್ ದ ಪ್ಲೇಟ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಏರ್ ಮೀಡಿಯಂ ಇದ್ದ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್, ಪ್ಯಾರಲಲ್ ಪ್ಲೇಟ್ ಅಲ್ಲಿ ಏರಿಯಾ ಮಸ್ಟ್ ಬಿ ಸೇಮ್. ಎರಡೂ ಪ್ಲೇಟ್ಸ್ ಇಂದು ಏರಿಯಾ ಸೇಮ್ ಇರಲೇಬೇಕು, ಇಲ್ಲ ಅಂದ್ರೆ ಅದಾಗದೇ ಇಲ್ಲ ಕಾನ್ಸೆಪ್ಟ್. ಏರಿಯಾ ಮಸ್ಟ್ ಬಿ ಸೇಮ್. ಏರಿಯಾ ಆಫ್ ದ ಪ್ಲೇಟ್ಸ್, ಏರಿಯಾ ಮಸ್ಟ್ ಬಿ ಸೇಮ್. ಬೇಕಾದ್ರೆ ಶೇಪ್ ಮೇ ಬಿ ಡಿಫರೆಂಟ್, shape and size may be different. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಈ ತರ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆಯಪ್ಪ, ಏರಿಯಾ ಎ. ಸೊ ಇನ್ನೊಂದು ಯಾವುದೋ ಈ ರೀತಿ ನಮಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಓಕೆ, ಇದು ಕೂಡ ಏರಿಯಾ ಎ. ದೆನ್ ಇಟ್ ಈಸ್ ಎ ಪ್ಯಾರಲಲ್ ಪ್ಲೇಟ್ ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಏರಿಯಾ. ಸೊ ಏರಿಯಾ ಮಸ್ಟ್ ಬಿ ಸೇಮ್ ಇರಬೇಕು, ಶೇಪ್ ಮೇ ಬಿ ಡಿಫರೆಂಟ್ ಇರಬಹುದು. ಸರ್ ಈಗ ಏರ್ ಮೀಡಿಯಂ ಅಂತ ಹೇಳಿದ್ರಿ, ಏರ್ ಮೀಡಿಯಂ ಬದ್ಲಿ ಬೇರೆ ಮೀಡಿಯಂ ಯಾವ್ದಾದ್ರು ಇದ್ರೆ, ಅದರ್ ದ್ಯಾನ್ ಏರ್ ಮೀಡಿಯಂ ಇದ್ರೆ, for any medium other than air, C dash ಅಂತ ಕರ್ಕೊಳ್ಳಿ. It is K into epsilon naught A by D. Okay, ಅಥವಾ in simple, what is epsilon naught A by D? C. So C dash is equal to K into C. First chapter ಅಲ್ಲಿ force coulombs law, F dash is equal to F by K. ಅದೇ ತರ ಇಲ್ಲಿ C dash is equal to K into C. ಇದು ಒನ್ ಆಫ್ ದ ಇಂಪಾರ್ಟೆಂಟ್, ನೆನ್ಪಿಡ್ಕೋಬೇಕು ಮಕ್ಕಳು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಬರ್ತಕ್ಕಂಥದ್ದು. ಈಗ ಇದರಲ್ಲಿ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ನೋಡ್ಕೊಂತ ಬರೋಣ ಬೇಗ ಬೇಗ. ಸೊ ಸೀರೀಸ್ ಕಾಂಬಿನೇಷನ್ ಆಫ್ ದ ಕೆಪಾಸಿಟರ್.
series combination of the capacitor. If two or more capacitors connected end to end, okay, across certain potential, say this is C1, this is C2 and C3, then they are said to be in series. ಸೀರೀಸ್ ಅಲ್ಲಿ ಇದ್ದಾಗ ನೆನ್ಪಿಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾವ್ದು ಡಿವೈಡ್ ಆಗತ್ತೆ? ಸೀರೀಸ್ ಅಲ್ಲಿ ಇದ್ದಾಗ ಮಕ್ಕಳ ಚಾರ್ಜ್ ಅಕ್ರಾಸ್ ಈಚ್ ಕೆಪಾಸಿಟರ್ ಸೇಮ್ ಇರುತ್ತೆ, ಡಿವೈಡ್ ಆಗಲ್ಲ. ಬಟ್ ಪೊಟೆನ್ಶಿಯಲ್ ಏನಿದೆಯಲ್ಲ, ನಮಗೆ ಪೊಟೆನ್ಶಿಯಲ್ ಡಿವೈಡ್ ಆಗತ್ತೆ. ಪೊಟೆನ್ಶಿಯಲ್ ಡಿವೈಡ್ಸ್. ಇಲ್ಲಿ V1 ಅಂತ ಕರೆಯೋಣ, ಇದು V2 ಅಂಡ್ ಇದನ್ನ ನಾನು V3 ಅಂತ ಕರಿತೀನಿ. ಸೊ ನೆಟ್ ಹಾಗಾದ್ರೆ ಫಾರ್ಮುಲಾ ಏನು? CS 1/CS is equal to 1/C1 plus 1/C2 plus 1/C3 ಎಕ್ಸೆಟ್ರಾ. ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಫಾರ್ ಟೂ ಕೆಪಾಸಿಟರ್ಸ್, ಎರಡೇ ಕೆಪಾಸಿಟರ್ ಇತ್ತಪ್ಪ. ಫಾರ್ ಟೂ capacitors, for two capacitors, CS is equal to C1 C2 divided by C1 plus C2. Sir, identical capacitor idre, for n identical capacitor, for n identical capacitors in series, for n identical capacitors in series, CS is equal to C by n. 1/CS is equal to 1/n identical ಅಂದ್ರೆ ಇದು 2 microfarad, ಇದು 2 microfarad, ಇದು 2 microfarad, 2 microfarad, 2 microfarad ಎಕ್ಸೆಟ್ರಾ. n ಐಡೆಂಟಿಕಲ್, ಅದು 8, 10, 20, 30 ಎಷ್ಟಾದ್ರೂ ಇರಲಿ, ಶುಡ್ ಬಿ ಐಡೆಂಟಿಕಲ್ ಇರಬೇಕು. ಆಗ ಅದನ್ನ ನಾವು ಐಡೆಂಟಿಕಲ್ ಅಂತ ಕರಿತೀವಿ. ಇಫ್ n ನಂಬರ್ ಆಫ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆಫ್ ಕೆಪಾಸಿಟನ್ಸ್ C ಇತ್ತು ಅಂದ್ರೆ C by n. ಓಕೆನಾ? If 2 microfarads of 10 capacitors connected in series, what is the effective capacitance? 2/10. Correct? 2/10 ಡೈರೆಕ್ಟ್ ಆಗಿ ಮಾಡಬಹುದು n ಐಡೆಂಟಿಕಲ್ ಇದ್ದಾಗ. ಅಂಡ್ ಇಲ್ಲಿ ನಿಮಗೆ ಯಾವುದೇ ಒಂದು ಎರಡು ಕೆಪಾಸಿಟರ್ ನ ಇವಾಗ ಸೀರೀಸ್ ಅಲ್ಲಿ ಎರಡು ಅಥವಾ ಮೂರು ಕನೆಕ್ಟ್ ಮಾಡಿದೀವಪ್ಪ. ಸೇ ದಿಸ್ ಈಸ್ 5 microfarad, this is 10 microfarad and this one is 15 microfarad. The effective capacitance of capacitors when connected in series ಏನಿದೆ ಅಲ್ವಾ, should be less than, smaller than, smallest of the combination. ಯಾವಾಗ? ಸೀರೀಸ್ ಅಲ್ಲಿ ಇದ್ದಾಗ. ನೆನ್ಪಿಟ್ಕೊಳ್ಳಿ, ಸ್ಮಾಲರ್ ದಾನ್ ಸ್ಮಾಲೆಸ್ಟ್ ಆಫ್ ದ ಕಾಂಬಿನೇಷನ್. ಯಾಕಂದ್ರೆ ರೆಸಿಪ್ರೊಕಲ್ 1/C1 plus 1/C2 plus 1/C3 ನಾವು ತಗೊಳ್ಳೋದಿಲ್ಲ. ಹಾಗಾಗಿ ಇದರ ಎಫೆಕ್ಟಿವ್ ಏನಿದೆಯಲ್ಲ, ಎಫೆಕ್ಟಿವ್ should be less than, smaller than, smallest of the combination, less than 5 microfarads ಇರುತ್ತೆ. ಓಕೆ, ನೆಕ್ಸ್ಟ್ ಪ್ಯಾರಲಲ್ ಬರೋಣ. ಪ್ಯಾರಲಲ್ ಕಾಂಬಿನೇಷನ್, parallel combination. So parallel combination of the capacitors. If capacitors are connected one over the other like this, such that their potential remains same. This is C1, C2, C3. Okay, so illi parallel iddaga ಪೊಟೆನ್ಶಿಯಲ್ ಏನಾಗಿರುತ್ತೆ? ಸೇಮ್. ಬಟ್ ಇಲ್ಲಿ ಚಾರ್ಜ್ ಏನಾಗತ್ತೆ? ಡಿವೈಡ್ಸ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಕೆಪಾಸಿಟರ್ ಪ್ಯಾರಲಲ್ ಇದ್ದಾಗ, ರೆಸಿಸ್ಟರ್ ಪ್ಯಾರಲಲ್ ಇದ್ದಾಗ, ಸೆಲ್ಸ್ ಪ್ಯಾರಲಲ್ ಇದ್ದಾಗ ಪೊಟೆನ್ಶಿಯಲ್ ಸೇಮ್, ಎಲ್ಲೂ ಡಿವೈಡ್ ಆಗಲ್ಲ. ಓಕೆ, ಕೆಪಾಸಿಟರ್ ಪ್ಯಾರಲಲ್ ಇದ್ದಾಗ ಚಾರ್ಜ್ ಡಿವೈಡ್ ಆಗ್ತಾ ಇದೆ. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ CP is equal to C1 plus C2 plus C3. ಸೊ ಆಡ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನೀವು 2 ಇದ್ರೆ 2 ಆಡ್ ಮಾಡಿ, 4 ಇದ್ರೆ 4 ಆಡ್ ಮಾಡ್ತಾ ಬನ್ನಿ. ಇಲ್ಲಿ ಹಾಗಾದ್ರೆ ಫಾರ್ n ಐಡೆಂಟಿಕಲ್ ಕೆಪಾಸಿಟರ್ಸ್, ಫಾರ್ n ಐಡೆಂಟಿಕಲ್ ಕೆಪಾಸಿಟರ್ಸ್, ಫಾರ್ n ಐಡೆಂಟಿಕಲ್ ಕೆಪಾಸಿಟರ್ಸ್ CP is equal to n into C. ಮಲ್ಟಿಪ್ಲೈ ಮಾಡೋದು ಅಂದ್ರೆ, ಈಗ ಎಕ್ಸಾಂಪಲ್ ಅಪ್ಪ, 3 ಮೈಕ್ರೋಫ್ಯಾರಡ್ ಇನ್ನ 8 ಕೆಪಾಸಿಟರ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಓಕೆ, ದೇರ್ ಆರ್ 8 ಕೆಪಾಸಿಟರ್ಸ್ ಆಫ್ ಕೆಪಾಸಿಟನ್ಸ್ ಈಚ್ 3 ಮೈಕ್ರೋಫ್ಯಾರಡ್. ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್? 3 8s are 8 3 8 3s are 24. 24 is the effective capacitance. ಸೊ ಡೈರೆಕ್ಟ್ ಆಗಿ ಹೇಳ್ಬೋದು ನೀವು. ಹಾಗಾದ್ರೆ ಇಲ್ಲಿ
ಇದು ಯಾವುದೋ ಒಂದು 3 ಕೆಪಾಸಿಟರ್ ತಗೊಂಡಿದ್ದೀನಿ ನಾನು ಇವಾಗ. ಓಕೆನಪ್ಪ, ಇದು 2 ಮೈಕ್ರೋಫ್ಯಾರಡ್ಸ್, ಇದು 4 ಮೈಕ್ರೋಫ್ಯಾರಡ್ಸ್, ಇದು 6 ಮೈಕ್ರೋಫ್ಯಾರಡ್ಸ್. ಹಾಗಾದ್ರೆ ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್? ಅಲ್ಲಿ ಹೇಳಿದ್ವಲ್ಲ, ಸೀರೀಸ್ ಇದ್ದಾಗ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಆಫ್ ದ ಕಾಂಬಿನೇಷನ್ ಸೀರೀಸ್ ಅಲ್ಲಿ. ಪ್ಯಾರಲಲ್ ಅಲ್ಲಿ ನೋಡಿ ಆಡ್ ಮಾಡ್ತೀರಾ ಅಲ್ವಾ, 2 + 4 + 6 ಗ್ರೇಟರ್ ದ್ಯಾನ್ ಗ್ರೇಟೆಸ್ಟ್ ಆಫ್ ದ ಕಾಂಬಿನೇಷನ್. ಇಲ್ಲಿ ಯಾವುದು ಗ್ರೇಟರ್? 6 ಇದೆ, ಶುಡ್ ಬಿ ಗ್ರೇಟರ್ ದ್ಯಾನ್ 6 ಆಗಿರುತ್ತೆ. ಆ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ, ಕೇಳಿದಾನೆ ಸಿಇಟಿ ನಲ್ಲಿ ಒಂದು ವರ್ಷ ಆ ತರ. ಓಕೆ, ಸೀರೀಸ್ ಇದ್ದಾಗ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಆಫ್ ದಿ ಕಾಂಬಿನೇಷನ್, ಪ್ಯಾರಲಲ್ ಇದ್ದಾಗ ಗ್ರೇಟರ್ ದ್ಯಾನ್ ಗ್ರೇಟೆಸ್ಟ್ ಆಫ್ ದ ಕಾಂಬಿನೇಷನ್. ಇಲ್ಲಿ ನಮಗೆ ಕಾಂಬಿನೇಷನ್ ಮೇಲೆ ಲೆಕ್ಕ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈ ತರ ಯಾವುದೋ ಒಂದು ಕೊಡ್ತಾನಪ್ಪ ನಮಗೆ, ನಾನು ಬಹಳ ಸಿಂಪಲ್ ಆಗಿರೋದನ್ನ ತಗೊಂಡಿದ್ದೀನಿ ನಿಮಗೆ. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಸುಮ್ಮನೆ ನಮ್ಮ ರೆಫರೆನ್ಸ್ ಗೆ ಇದನ್ನ 2 ಮೈಕ್ರೋಫ್ಯಾರಡ್, ದಿಸ್ ಈಸ್ ಆಲ್ಸೋ 2 ಮೈಕ್ರೋಫ್ಯಾರಡ್ಸ್ ಅಂಡ್ ಇದನ್ನ 4 ಮೈಕ್ರೋಫ್ಯಾರಡ್ಸ್ ಅಂತ ಕರೆಯೋಣ. ಸೊ ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್? ಹಾಗಾದ್ರೆ ನೋಡಿ, ಎಫೆಕ್ಟಿವ್ ಕೆಪಾಸಿಟನ್ಸ್ ಅಬ್ಸರ್ವ್ ಮಾಡ್ತಾ ಬರ್ಬೇಕು ಒನ್ ಬೈ ಒನ್. ಫಸ್ಟ್, ದೀಸ್ ಟು ಆರ್ ಇನ್ ಸೀರೀಸ್, ಕರೆಕ್ಟ್. ಎಂಡ್ ಟು ಎಂಡ್ ಇದ್ರೆ ಏನಂತ ಕರಿತೀವಪ್ಪ? ಸೀರೀಸ್. ಮತ್ತೆ ಸೀರೀಸ್ ಅಲ್ಲಿ ಇದ್ದಾಗ CS is equal to C1 C2 by C1 plus C2 ಫಾರ್ಮುಲಾ. ಎರಡು ಐಡೆಂಟಿಕಲ್ ಇರೋದ್ರಿಂದ ಏನ್ ಫಾರ್ಮುಲಾ? C by N. C ಅಂದ್ರೆ 2, ಎರಡು ಕೆಪಾಸಿಟರ್ ಇದೆ, 2/2 ಏನಾಯ್ತು? ಎಫೆಕ್ಟಿವ್ 1 ಮೈಕ್ರೋಫ್ಯಾರಡ್. ಈಗ ಈ 1 ಮೈಕ್ರೋಫ್ಯಾರಡ್ ಕೆಳಗಡೆ ಇರೋ 4 ಮೈಕ್ರೋಫ್ಯಾರಡ್ ಜೊತೆ ಏನಾಯ್ತು? ಪ್ಯಾರಲಲ್. ಸೊ ದಿಸ್ ಈಸ್ 1 ಮೈಕ್ರೋಫ್ಯಾರಡ್, ದಿಸ್ ಈಸ್ 4 ಮೈಕ್ರೋಫ್ಯಾರಡ್. ನೌ ದೀಸ್ ಟು ಆರ್ ಇನ್, so now these two are in what? Parallel. ಈಗ ಇದೆರಡೂ ಕೂಡ ನಮಗೆ ಪ್ಯಾರಲಲ್ ಅಲ್ಲಿ ಇದೆ. ಮತ್ತೆ ಪ್ಯಾರಲಲ್ ಇದ್ದಾಗ ಫಾರ್ಮುಲಾ ಜಸ್ಟ್ ಆಡ್ ಮಾಡೋದಷ್ಟೇ ಅಲ್ವಾ? C1 plus C2 1 plus 4 which is equal to ಏನಾಯ್ತಪ್ಪ? 5 microfarad. So 5 microfarad is the effective capacitance between A and B. ಓಕೆನಾ? ನೆಕ್ಸ್ಟ್, ಇದರಲ್ಲೇ ಸ್ವಲ್ಪ ಬೇರೆ ಬೇರೆ ಕಾಂಬಿನೇಷನ್ ಕೊಡ್ತಾ ಬರ್ತಾನೆ ನಮಗೆ. ಓಕೆನಾ? ಈಗ ಲೈಕ್ ದಿಸ್, ನೋಡಿ ಹೇಗ್ ಬೇಕಾದ್ರೂ ಕೊಡ್ಬೋದು ನಮಗೆ ಅವರು. ಜಸ್ಟ್ ನೀವು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಬಂದ್ರೆ ಮುಗೀತು. 1 1 ಇದು 2, ದಿಸ್ ಈಸ್ 4 ಅಂಡ್ ದಿಸ್ ಈಸ್ 4 ಅಂತ ಕೊಡ್ತೀನಿ. ವಾಟ್ ಎವರ್, ಜಸ್ಟ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅದೇನಾದ್ರೂ ಹಾಕೊಳ್ಳಿ. ನಾವು ದೀಸ್ ಟು ಆರ್ ಇನ್ ಪ್ಯಾರಲಲ್, ದೀಸ್ ಟು ಆರ್ ಇನ್ ಪ್ಯಾರಲಲ್, ಕರೆಕ್ಟ್. ಪ್ಯಾರಲಲ್ ಆಗಿದೆ, ಪ್ಯಾರಲಲ್ ಆಗಿದ್ದಾಗ ಆಡ್ ಮಾಡಬೇಕು ಅಷ್ಟೇ ಅಲ್ವಾ? 1 + 1 ಏನಾಯ್ತಪ್ಪ? 2 ಆಯ್ತು. ಸೊ CP is equal to 1 + 1 2. ಈ 2 ಪಕ್ಕದ 2 ಜೊತೆ 2 and 2 are in, ಹೇಳಿ. ವೆರಿ ಗುಡ್. ಸೀರೀಸ್ 2 and 2 are in ಸೀರೀಸ್. ಇದು 2, ಇದು 2 ಐಡೆಂಟಿಕಲ್. ಸರ್ ಐಡೆಂಟಿಕಲ್ ಇದ್ದಾಗ ಈಗಿನ್ನು ಹೇಳಿದ್ರಲ್ಲ, C/N. C ಅಂತ ಹೇಳಿದ್ರೆ ಏನು? ಎರಡದ್ದು 2 ಇದೆ, 2 ಡಿವೈಡೆಡ್ ಬೈ 2 ಎಫೆಕ್ಟಿವ್ ಏನಾಯ್ತು? 1 ಆಯ್ತು. ಕೆಳಗಡೆ ಇದೆರಡು ಯಾವ ತರ ಇದೆಯಪ್ಪ? 4 and 4 are in ಸೀರೀಸ್. ಅಗೇನ್ ಸೇಮ್ ಇರೋದ್ರಿಂದ CS is equal to C/N 4/2 which is equal to 2. ಮೇಲ್ಗಡೆ ಇದೆಲ್ಲದರ ಎಫೆಕ್ಟಿವ್ 1, ಕೆಳಗಡೆ 4 and 4 ನ ಎಫೆಕ್ಟಿವ್ 2. ನೋಡಿ ಈ ತರ ಆಯ್ತು ಡಯಾಗ್ರಾಮ್ ಇವಾಗ. ದಿಸ್ ಈಸ್ 1 ಅಂಡ್ ಮೇಲ್ಗಡೆ ಇರೋದು 1 ಆಗಿತ್ತು, ಕೆಳಗಡೆ ಇದು 2 ಆಯ್ತು ಎಫೆಕ್ಟಿವ್. ಈಗ ಹೇಳಿ ನೋಡೋಣ ನೀವೇ ಆನ್ಸರ್. ವಾವ್, ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಿ. ಎಸ್, ಏನಾಯ್ತು ಇವಾಗ ಆನ್ಸರ್? ಅದು 3 ಮೈಕ್ರೋಫ್ಯಾರಡ್ಸ್. ಮೈಕ್ರೋ ತಗೊಂಡಿದ್ರೆ ಮೈಕ್ರೋ, ಪಿಕೋ ಇದ್ರೆ ಪಿಕೋ. 3 ಮೈಕ್ರೋಫ್ಯಾರಡ್. 1 + 2 ಪ್ಯಾರಲಲ್ ಇದೆ, ಆಡ್ ಮಾಡ್ತೀವಿ, 3 ಮೈಕ್ರೋಫ್ಯಾರಡ್ ಆಯ್ತು. ಕರೆಕ್ಟಾ? ಎಸ್, ವೆರಿ ಗುಡ್. ಈಗ ಪೊಟೆನ್ಶಿಯಲ್ ಮೆಥಡ್ ಅನ್ನ ಅಪ್ಲೈ ಮಾಡೋಣ. ಪೊಟೆನ್ಶಿಯಲ್ ಮೆಥಡ್ ಇದೇನೋ ಈಸಿ ಇತ್ತು, ಆರಾಮಾಗಿ ನಾವು ಮಾಡ್ಬಿಟ್ವಪ್ಪ. ಸರ್ ಈ ತರ ಕೊಟ್ರು, ಓಕೆ. ಸುಮ್ನೆ ಇರಕ್ಕಾಗ್ದಲೆ ಪೇಪರ್ ಸೆಟರ್ ಏನ್ ಮಾಡ್ದ? ಹಿಂಗ್ 2 ವೈರ್ ಎಕ್ಸ್ಟ್ರಾ ಕನೆಕ್ಟ್ ಮಾಡ್ಬಿಟ್ನಪ್ಪ. ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ಬಿ, ಸಿ. ಎಸ್, ಏಯ್ ನೋಡಿ, ಯಾರ ಸೀರೀಸ್ ಅಂತ ಹೇಳ್ತಾ ಇದ್ದೀರಾ? ಕರೆಕ್ಟಾ ಸೀರೀಸ್? ನೋ, ಇನ್ನೊಬ್ರು ಪ್ಯಾರಲಲ್ ಅಂತಿದ್ದೀರಾ? ನೋ. ಏನ್ ಮಾಡ್ಬೇಕಾಗಾದ್ರೆ, ಇಲ್ಲಿ ಏನೂ ವೈರ್ ಇಲ್ಲ ಅಂದಿದ್ದಿದ್ರೆ ಸೀರೀಸ್ ಕರೆಕ್ಟ್ ಆಗೋದು. ಮತ್ ಹೇಗೆ ಹಾಗಾದ್ರೆ? ಇದನ್ನೇ ನಾನು ಪೊಟೆನ್ಶಿಯಲ್ ಮೆಥಡ್ ಅಪ್ಲೈ ಮಾಡೋಣ. ಏನ್ ಪೊಟೆನ್ಶಿಯಲ್ ಮೆಥಡ್ ಅಂದ್ರೆ, ಸುಮ್ನೆ ಒಂದ್ ನಮಗ್ ನಾವೇ ನಾಮಕರಣ ಮಾಡ್ಕೊಳ್ಳೋಣಪ್ಪ. ಇಲ್ಲಿ ಎ ಇದೆ ಅಂದ್ರೆ ಇದು ಕೂಡ ಎ ಅಲ್ವೇನಪ್ಪ?
ನೋಡಿ ಇಲ್ಲಿ ಎಲ್ಲೂ ಮಧ್ಯ ಏನು ಕಾಂಪೋನೆಂಟ್ ಇಲ್ಲ, ಈ ವೈರ್ ಇಲ್ಲಿಗೆ ಬಂದು ಕನೆಕ್ಟ್ ಆಗಿದೆ ಅಂದ್ರೆ ಇಲ್ಲೂ ಪೊಟೆನ್ಶಿಯಲ್ ಏನೇ ಇರ್ಬೇಕೇನಾ. ವೆರಿ ಗುಡ್. ಅದೇ ತರ ಇಲ್ಲಿ ಬಿ ಇದೆ ಅಂದ್ರೆ ಇದು ಕೂಡ ಬಿ ಏನಪ್ಪಾ, ಮಧ್ಯೆ ಯಾವ್ದು ವೈರ್ ಏನು ಕನೆಕ್ಟ್ ಮಾಡಿಲ್ಲ, ಇದು ಕೂಡ ಏನಾಯ್ತಪ್ಪ ಬಿ ಆಯ್ತಾ. ಬರ್ಕೋ ರಾಜಾ ಎ ಮತ್ತೆ ಬಿ ಅಂತ. ಹಾಗಾದ್ರೆ ಎ ಬಿ ನಡುವೆ ಒಂದು ಕೆಪಾಸಿಟರ್ ಇದೆ, ಎ ಅಂಡ್ ಬಿ ನಡುವೆ ಒಂದು ಕೆಪಾಸಿಟರ್, ಎ ಅಂಡ್ ಬಿ ನಡುವೆ ಒನ್ ಮೋರ್ ಕೆಪಾಸಿಟರ್, ಎ ಅಂಡ್ ಬಿ ನಡುವೆ ಒನ್ ಮೋರ್ ಕೆಪಾಸಿಟರ್, ಎ ಅಂಡ್ ಬಿ ನಡುವೆ ಇನ್ನೂ ಒಂದು ಕೆಪಾಸಿಟರ್ ಇದೆ, ಮತ್ತೆ ಒಂದು ಕೆಪಾಸಿಟರ್ ಎ ಅಂಡ್ ಬಿ ನಡುವೆ. ಮುಗೀತು. 1 2 3 1 2 3. ಈಗ ಹೇಳಿ ಆನ್ಸರ್. ಪ್ಯಾರಲಲ್. ವೆರಿ ಗುಡ್, ಆಲ್ ಆರ್ ಇನ್ ಪ್ಯಾರಲಲ್. ಹಾಗಾದ್ರೆ ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ದೀಸ್ ಟು ಟರ್ಮಿನಲ್ಸ್ ಎ ಅಂಡ್ ಬಿ? 3C ಆಗತ್ತೆ ಆನ್ಸರ್. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಇದನ್ನೇ ಸ್ವಲ್ಪ ಚೇಂಜ್ ಮಾಡಿ ಇವಾಗ ನಮಗೆ ಕೊಟ್ರೆ, ಓಕೆನಾ? ಇದನ್ನೇ ಸ್ವಲ್ಪ ಚೇಂಜ್ ಮಾಡಿ ಗೊತ್ತಾಗ್ಬಿಡ್ತು ಅವರಿಗೆ, ಹುಡುಗರು ಕಲ್ತ್ ಬಿಟ್ಟಿದ್ದಾರೆ ಈ ಮೆಥಡ್ ಅಂತ. ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರಪ್ಪ. ಇಲ್ಲೊಂದು ಕೆಪಾಸಿಟರ್ ಕನೆಕ್ಟ್ ಮಾಡಿದೆ, ಇಲ್ಲೊಂದು ಕೆಪಾಸಿಟರ್ ಕನೆಕ್ಟ್ ಮಾಡಿದೆ. ಇದನ್ನು ಸಿ ಅಂತಾನೆ ಕರಿತೀನಿ ಸುಮ್ನೆ, ಓಕೆನಾ? ಈಗ ಹೆಂಗ್ ಸರ್ ಮೆಥಡ್? ಮತ್ತು ಪೊಟೆನ್ಶಿಯಲ್ ಮೆಥಡ್. ಓಕೆ, ಯಾರು ಏನಾದ್ರೂ ಕೇಳಲಿ, ನಾವು ಕಲ್ತಿರೋದನ್ನ ಅಪ್ಲೈ ಮಾಡೋದು ಕಲಿಯೋಣ. ಸೇಮ್ ಪೊಟೆನ್ಶಿಯಲ್ ಮೆಥಡ್. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಏನಂದ್ರೆ, ಇಲ್ಲಿ ಎ ಇದೆ ಕರೆಕ್ಟ್, ಬಟ್ ಇಲ್ಲಿ ಎ ಆಗಲ್ಲಪ್ಪ. ಯಾಕೆ? ಮಧ್ಯ ಕೆಪಾಸಿಟರ್ ಬಂದ್ಬಿಡ್ತು, ಪೊಟೆನ್ಶಿಯಲ್ ಸೇಮ್ ಇಲ್ಲ. ಇಲ್ಲಿ ಬಿ ಇದೆ, ಬಟ್ ಇಲ್ಲಿ ಬಿ ಆಗಲ್ಲ, ಚೇಂಜ್ ಆಗ್ಬಿಡ್ತು. ಮತ್ ಏನ್ ಮಾಡೋದು ಸರ್ ಇವಾಗ? ಎ ಬಿ ಅಷ್ಟೇನ ಇರೋದು, ಆಲ್ಫಾಬೆಟ್ 26 ಇದಾವ. ಕೊಡು ಸಿ ಡಿ ಅಂತ ಹೆಸರು. ಇದು ಸಿ, ಇದು ಡಿ. ಸರ್ ಈಗ ಕೊಟ್ಟಾಗ ಹೆಂಗ್ ಬರ್ಕೋಬೇಕು? ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ, ದಿಸ್ ಈಸ್ ಡಿ. ಕರೆಕ್ಟ್. ನಾವು ನೀವೇ ಆರಾಮಾಗಿ ನಿಧಾನಕ್ಕೆ ನೋಡಿ ಹೇಳ್ತಾ ಬನ್ನಿ, ಕನ್ಫ್ಯೂಸ್ ಆಗದ್ ಬೇಡ ಅಲ್ವಾ? ಇದು ನಾನ್ ಕೊಟ್ಟಿರೋ ಹೆಸರು ಸಿ, ಇದು ಡಿ. ಈಗ ಕ್ಲಿಯರ್ ಆಯ್ತಾ? ನೋಡಿ, ಎ ಮತ್ತೆ ಡಿ, ಎ ಅಂಡ್ ಡಿ ನಡುವೆ ಒಂದು ಕೆಪಾಸಿಟರ್, ರೈಟ್. ನೆಕ್ಸ್ಟ್ ಎ ಮತ್ತೆ ಸಿ, ವೈರ್ ಇಲ್ಲಿದೆ ನೋಡಿ, ಇದು ಸಿ ಇದೆ. ಎ ಮತ್ತೆ ಸಿ ನಡುವೆ ಒಂದು ಕೆಪಾಸಿಟರ್, ಎ ಅಂಡ್ ಸಿ ನಡುವೆ ಒಂದು. ನೆಕ್ಸ್ಟ್ ಬಿ ಅಂಡ್ ಸಿ ನಡುವೆ ಒಂದು ಕೆಪಾಸಿಟರ್, ಬಿ ಮತ್ತೆ ಸಿ ನಡುವೆ ಒಂದು ಕೆಪಾಸಿಟರ್. ನೆಕ್ಸ್ಟ್ ಬಿ ಅಂಡ್ ಡಿ, ಬಿ ಮತ್ತೆ ಡಿ ನಡುವೆ ಒಂದು ಕೆಪಾಸಿಟರ್. ಎಸ್, ಬಿ ಅಂಡ್ ಡಿ ನಡುವೆ ಒಂದು ಕೆಪಾಸಿಟರ್ ಇದೆ. ಸಿ ಮತ್ತೆ ಡಿ ನಡುವೆ ಒಂದು ಕೆಪಾಸಿಟರ್, ಸಿ ಅಂಡ್ ಡಿ ನಡುವೆ ಒಂದು ಕೆಪಾಸಿಟರ್ ಇದೆ. ಓಕೆ, ಸಿ 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 ಸಿ, ಈ ತರ ಡಯಾಗ್ರಾಮ್ ಆಯ್ತು. ಎಲ್ಲೋ ನೋಡ್ದಂಗಿದೆ ಅಲ್ವಾ ಇದನ್ನ? ಯಾರು ನೆನಪಾಗ್ತಾರೆ? ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಹೀಗೆ ಅಲ್ವಾ ಬರೋದು? ಎಸ್, ಇಲ್ಲೂ ಕೂಡ ಹಾಗೇನೆ, ಇದು ವೀಟ್ ಸ್ಟೋನ್ ಬ್ರಿಡ್ಜ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಸ್ ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಬ್ರಿಡ್ಜ್ ತರ ಆಗಿರೋದ್ರಿಂದ ಎಫೆಕ್ಟಿವ್ ಕೂಡ ನಮಗೆ ಸಿನೇ ಆಗಿರುತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ. ಎಲ್ಲದು 5 5 5 ಇದ್ರೆ 5, 10 10 10 ಇದ್ರೆ 10, ಸಿ 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 ಇದ್ರೆ ಸಿ. ಸರ್ ಬೇರೆ ಕೊಟ್ರೆ ಡೋಂಟ್ ವರಿ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇರೆ ಕೊಟ್ರೆ ನಿಮಗೆ ಇದೆರಡು ಮೇಲ್ಗಡೆ ಸೀರೀಸ್, ಕೆಳಗಡೆ ಇದೆರಡು ಸೀರೀಸ್, ಆಮೇಲೆ ಅದೆರಡು ಪ್ಯಾರಲಲ್. ಈಗ ಎರಡು ಸೀರೀಸ್ ಇದೆ C/2, ಇದೆರಡು ಸೀರೀಸ್ ಇದೆ C/2, ಆಮೇಲೆ ಎರಡು ಪ್ಯಾರಲಲ್ C/2 ಪ್ಲಸ್ C/2, ಹಾಫ್ ಪ್ಲಸ್ ಹಾಫ್ 1. ಸೊ ಅಲ್ಲಿಗೆ ಏನಾಯ್ತು? ಸಿ. ಹಾಗೂ ಮಾಡ್ಬೋದಾ? ಬೇರೆ ಕೊಟ್ರೆ ಇದು 1 ಇದು 2 ಕೊಟ್ಟ ಏನಾಯ್ತು? 1 ಇಂಟು 2 ಬೈ 1 ಪ್ಲಸ್ 2, ಕೆಳಗಡೆ 1 ಇಂಟು 2 ಬೈ 1 ಪ್ಲಸ್ 2, ಏನ್ ಬರುತ್ತೋ ಅದು ಆಡ್ ಮಾಡ್ಬೋದು. ಬಟ್ ಸೇಮ್ ಇದ್ದಾಗ ಲೆಕ್ಕ ಮಾಡಕ್ಕೆ ಹೋಗ್ಬೇಡಿ. ಇವನ್ ರೆಸಿಸ್ಟರ್ ಬಂದಾಗ್ಲೂ ಅಷ್ಟೇನೆ, ಎಲ್ಲದೂ ಸೇಮ್ ಇದ್ರೆ ಎಫೆಕ್ಟಿವ್ ಅದೇ ಆಗಿರುತ್ತೆ. ಐ ಥಿಂಕ್ ಇದು ಅರ್ಥ ಆಯ್ತು ಅನ್ಕೊಂತೀನಿ. ವೆರಿ ಗುಡ್. ನೆಕ್ಸ್ಟ್ ಪ್ಲೇಟ್ಸ್ ಕೊಡ್ತಾರಪ್ಪ. ಇವಾಗ ಪ್ಲೇಟ್ಸ್ ತರ ಕೊಡ್ತಾರೆ, ಲೈಕ್ ಈ ತರ ಕೊಟ್ರು. ಸೊ ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್? ಹಾಗಾದ್ರೆ ಇದೇನ್ ಸರ್ ಇದು ಡಯಾಗ್ರಾಮ್ ನಮಗೆ ಎಲ್ಲೂ NCERT ಬುಕ್ ಅಲ್ಲೇ ಇಲ್ಲ. ಈಗ ನೋಡಿರ ಏನೇನೋ ಬರೀತಿದ್ದೀರಾ, ಎದುರಿಸ್ಬೇಡ್ರಿ ಸಾರ್ ನಮಗೆ. ಇಲ್ಲಪ್ಪ, CET ನಲ್ಲಿ ಕೇಳಿದಾನ ಆಲ್ರೆಡಿ ಇದನ್ನ. ಓಕೆ, ಕೇಳಿರೋ ಪ್ರಾಬ್ಲಮ್ ಮತ್ತೆ ಇದು ಹೊಸದಾಗಿ ಏನು ಎಲ್ಲ ಹೇಳ್ಕೊಡ್ತಿರೋದು. ಈಸಿ ಇದೆ ನೋಡ್ರಿ, ನೀವು ಅದಕ್ಕಿಂತ ಈಸಿ. ನಂಬರ್ ಆಫ್ ಪ್ಲೇಟ್ಸ್ ಕೌಂಟ್ ಮಾಡ್ರಿ. 1 2 3 4 5 6 7. ಎಷ್ಟು ಪ್ಲೇಟ್ ಇದಾವಪ್ಪ? 7. ಈ ತರ ಇದ್ದಾಗ
ಎಫೆಕ್ಟಿವ್ ಕೆಪಾಸಿಟನ್ಸ್ ಇದೆಯಲ್ಲ n-1 ಟೈಮ್ಸ್ ದ ಸಿ ಈಕ್ವಲ್ ಆಗಿರುತ್ತೆ. ಅಂದ್ರೆ ಮೇಲ್ಗಡೆ ಡಯಾಗ್ರಾಮ್ ಗೆ ಬರೆಯೋದಾದ್ರೆ 7 ಪ್ಲೇಟ್ 7 - 1 into c which is equal to what 6 times the c ಈಕ್ವಲ್ ಆಗಿರುತ್ತೆ. 6 times the c. ಓಕೆನಾ? ಅಥವಾ ನೀನು ಹೇಗಾರ ನಂಬರ್ ಆಫ್ ಗ್ಯಾಪ್ 1 2 3 4 5 ಅಂದ್ರೆ ಈ ತರ ಇದ್ದಾಗ ಮಾತ್ರ ಇದ್ರಲ್ಲೇ ಬೇರೆ ಬೇರೆ ಮಾಡಿ ತೋರಿಸ್ತೀನಿ ನಾನು ಹೇಗೆ ಅಂತ. ಈಸಿ ಹೇಳ್ಕೊಡ್ತಾ ಇದೀನಿ ಅಷ್ಟೇ. ಎಷ್ಟು ಗ್ಯಾಪ್ಸ್ ಇದಾವೆ? 1 2 3 4 5 6 6 ಗ್ಯಾಪ್ ಇದೆ. 6 ಕೆಪಾಸಿಟರ್. ನಂಬರ್ ಆಫ್ ಗ್ಯಾಪ್ is equal to number of cap capacitor. So C effective is equal to ಏನಾಯ್ತಪ್ಪ ಇಲ್ಲಿ 6C. ಇದೇ ಸಪೋಸ್ ಈಗ ಇನ್ನೊಂದು ನಿಮಗೆ ಕೊಡ್ತೀನಿ, ನೀವೇ ಹೇಳಿ. ಎಸ್ ಹೇಳಿ ನೋಡೋಣ. ಎಸ್ ಹೇಳ್ತಾ ಇದ್ದಾರೆ ಒಂದ್ 3-4 ಕಾಲೇಜರು. ವೆರಿ ಗುಡ್, ಆಲ್ಮೋಸ್ಟ್ ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಕರೆಕ್ಟ್ ಹೇಳ್ತಾ ಇದ್ದೀರಾ ಆನ್ಸರ್. ಎಸ್, ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 9 ಪ್ಲೇಟ್ಸ್ ಇದೆ ಅಲ್ವಾ? 1 2 3 4 5 6 7 8 9 9 minus 1 8. ಸೊ ಆನ್ಸರ್ ಏನಾಗಿರುತ್ತಪ್ಪ 8C. ಅಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾನೆ. ಸಾರ್ ಸಿ ಅಂದ್ರೆ ಏನು, ಮತ್ತೆ ಕನ್ಫ್ಯೂಸ್ ಏನೇ ಬೇಡ. ಸಿ ಅಂದ್ರೆ ಆಲ್ರೆಡಿ ಕಲ್ತ್ಕೊಂಡ್ ಬಂದ್ಬಿಟ್ವಿ, ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸೊ ಸಿ ಅಂದ್ರೆ ಏನಿಲ್ಲಿ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಏರಿಯಾ ಕೊಟ್ಟಿರ್ತಾನೆ, ಡಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತು ನಿಮಗೆ. ನೆನಪು ಮಾಡ್ತೀನಿ ಇನ್ನೊಂದ್ಸತಿ ಬೇಕಾದ್ರೆ. 8.85 into 10⁻⁻12 ಫ್ಯಾರಡ್ ಪರ್ ಮೀಟರ್. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಷನ್ ಮಾಡಿ ಏನ್ ಬರುತ್ತೋ ಅದೇ ಆನ್ಸರ್ ಅಪ್ಪ. ಓಕೆನಾ? ನೆಕ್ಸ್ಟ್ ಇದನ್ನ ಇವಾಗ ಸ್ವಲ್ಪ ಚೇಂಜ್ ಮಾಡಿ ನಿಮಗೆ ಎಕ್ಸಾಮಿನರ್ ಈ ರೀತಿ ಕೊಟ್ಬಿಟ್ನಪ್ಪ. ಓಕೆ, ಅಗೇನ್ ಇದು ಕೂಡ ಸೇಮ್ ಅದೇ ತರನೇ ಬರುತ್ತೆ, ಬಿಕಾಸ್ ಎಲ್ಲೂ ಏನು ಕೂಡ ನಿಮಗೆ ಕಾಂಪ್ಲಿಕೇಶನ್ ಆಗೋದಿಲ್ಲ. ಎಸ್, 1 2 3 3 ಗ್ಯಾಪ್ ಇದೆ ನಿಮಗೆ. 1 2 3 4 ಪ್ಲೇಟ್ಸ್ ಇದೆ. ಆಬ್ವಿಯಸ್ಲಿ ಇಲ್ಲಿ ಸಿ ಎಫೆಕ್ಟಿವ್ ಅಂದ್ರೆ ಏನಾಗತ್ತಪ್ಪ 3 times ದ ಸಿ ಆಗತ್ತೆ. ಕರೆಕ್ಟಾ? ಈಗ ನೋಡಿ ಇದ್ರ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಇವಾಗ. ಈ ರೀತಿ ಕೊಟ್ಬಿಟ್ಟಪ್ಪ. ಸರ್ ಮತ್ ಇವಾಗ ನೀವ್ ಹಂಗ್ ಬರೆಯಕ್ ಬರಲ್ಲ ಮಕ್ಕಳ. 1 2 3 4 3C ಬರೆಯಕ್ ಬರಲ್ಲ. ಯಾಕೆ ಅಂದ್ರೆ ಎರಡೂ ಪ್ಲೇಟು ಇಲ್ಲಿ ಇನ್ಸರ್ಟ್ ಮಾಡಿದೀವಿ. ಸೇ ದಿಸ್ ಈಸ್ ಎ, ದಿಸ್ ಈಸ್ ಬಿ. ಅವಾಗ ಏನ್ ಮಾಡಿ ಪೊಟೆನ್ಶಿಯಲ್ ಮೆಥಡಿಗೆ ಬನ್ನಿ. ಇದು ಬಿ ಇದೆ ಅಲ್ವಾ ನಮಗೆ ಇಲ್ಲಿ ನೋಡಿ. ಹಾಗಾದ್ರೆ ಇದು ಪೊಟೆನ್ಶಿಯಲ್ ಅನ್ನ ಸುಮ್ನೆ ಎಕ್ಸ್ ಅಂತ ಕರ್ಕೊಳ್ಳಿ. ಇದು ಕೂಡ ಏನಾಗಿರುತ್ತೆ ಎಕ್ಸ್ ಆಗಿರುತ್ತೆ. ಓಕೆ, ಇದಕ್ಕೇನಾದ್ರೂ ಒಂದು ಇದನ್ನ ಎಂ ಅಂತ ಕರೀರಿ, ಇದನ್ನ ಎನ್ ಅಂತ ಕರೆಯೋಣ ನಾವ್ ಇವಾಗ. ಅರ್ಥ ಆಗ್ತಾ ಇದೇನಪ್ಪ? ಓಕೆ, ಸೊ ಇದನ್ನ ಎಂ ಅಂತ ಕರೀರಿ, ಒಂದನ್ನ ಎನ್ ಅಂತ ಕರೀರಿ. ಸೇಮ್ ಇರುತ್ತೆ ಅಲ್ವಾ ನಮಗೆ ಅದು. ಯೂಶಲಿ ನಿಮಗೆ ಕೆಪಾಸಿಟರ್ ಅಂದ್ರೆ ಪ್ಲಸ್ 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 ಅಂತ ಒಂದ್ ಬರಿತೀವಿ, ಈ ತರ ತಗೊಳ್ತೀವಿ. ಸೊ ನಾ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನಾವು 3 ಇದಾವೆ ಅಲ್ವಾ ನಮಗೆ ಇಲ್ಲಿ ಇವಾಗ. ಎಸ್ ಹೇಳಿ ಹಾಗಾದ್ರೆ. ಎಕ್ಸ್ ಎಂ ಎನ್ ಕರೆಕ್ಟ್. ಹೇಳಿಪ್ಪ ಮತ್ತೆ ಹಾಗಾದ್ರೆ. ಎಕ್ಸ್ ಮತ್ತೆ ಎಂ ನಡುವೆ ಒಂದು ಕೆಪಾಸಿಟರ್, ಎಕ್ಸ್ ಅಂಡ್ ಎಂ ಇನ ನಡುವೆ ಒಂದು ಕೆಪಾಸಿಟರ್. ಓಕೆ, ಎಕ್ಸ್ ಅಂಡ್ ಎನ್ ಇನ ನಡುವೆ ಒಂದು ಕೆಪಾಸಿಟರ್ ಇದೆ. ಓಕೆ, ಎಕ್ಸ್ ಇಲ್ಲಿದೆ ಎಕ್ಸ್ ಅಲ್ವಾ, ಎಕ್ಸ್ ಮತ್ತೆ ಎನ್ ಇನ ನಡುವೆ ಇನ್ನ ಒಂದು ಕೆಪಾಸಿಟರ್ ಇದೆ. ಎಕ್ಸ್ ಅಂಡ್ ಎನ್ ಇನ ನಡುವೆ ಒಂದು ಕೆಪಾಸಿಟರ್. ಸೊ ಎಂ ಅಂಡ್ ಎನ್ ಇಲ್ಲಿ ಒಂದು ಕೆಪಾಸಿಟರ್, ಎರಡು ಸೀರೀಸ್, ಆಮೇಲೆ ಅದ್ರ ಜೊತೆ ಪ್ಯಾರಲಲ್. ಅರ್ಥ ಆಯ್ತಾ? ಈ ತರ ಲೆಕ್ಕ ಇದೆ, ಲೆಕ್ಕ ಬಂದಾಗ ಮಾಡೋಣಂತೆ ಮತ್ತೆ ನಾವು. ನೆಕ್ಸ್ಟ್ ಇನ್ನು ಬಹಳ ಕಾನ್ಸೆಪ್ಟ್ ಇದೆ. ಒಂದು ಡೈಎಲೆಕ್ಟ್ರಿಕ್ ಅನ್ನ ನಮಗೆ ಈ ರೀತಿ ಅವನು ಪ್ಲೇಸ್ ಮಾಡಿದರೆ ಇಲ್ಲಿ ಡಿಸ್ಟೆನ್ಸ್ ಡಿವೈಡ್ ಆಯ್ತು. ದಿಸ್ ಈಸ್ d/2, ದಿಸ್ ಈಸ್ d/2. ಕರೆಕ್ಟ್. ಸೇ ಇದನ್ನ K1, ಇದನ್ನ K2, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ K1 K2. ಡಿಸ್ಟೆನ್ಸ್ ಡಿವೈಡ್ ಆಗಿದೆ ಅಂತ ಅಂದ್ರೆ ಇದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ ಡೈಎಲೆಕ್ಟ್ರಿಕ್ಸ್ ಅಲ್ಲಿ. ಆಗ ಕೆ ಎಫೆಕ್ಟಿವ್ ಸೀರೀಸ್ ಅಲ್ಲಿ ಇತ್ತು ಅಂತಂದ್ರೆ ನಮಗೆ 2K1 K2 ಡಿವೈಡೆಡ್ ಬೈ K1 ಪ್ಲಸ್ K2. ಸಿ ಎಫೆಕ್ಟಿವ್ ಕೆಪಾಸಿಟರ್ ಸಿ ಎಫೆಕ್ಟಿವ್ ಈಸ್ ಈಕ್ವಲ್ ಟು C effective is equal to
k1 k2 divided by k1 plus k2 into epsilon naught a divided by d. This is the formula. I think ಇವಾಗ ಕ್ಲಾರಿಟಿ ಆಯ್ತಾ? ನೆಕ್ಸ್ಟ್, ಇದೇ ನಮಗೆ ಪ್ಯಾರಲಲ್ ಆಗಿದ್ರೆ ಮಕ್ಕಳ, ಇದೇ ಪ್ಯಾರಲಲ್ ಆಗಿದ್ರೆ, ಸರ್ ಪ್ಯಾರಲಲ್ ಅಂದ್ರೆ ಹೆಂಗ್ ಕಂಡುಹಿಡಿಯೋದು ಸರ್? ನೋಡಿ, ಡಿಸ್ಟೆನ್ಸ್ ಡಿವೈಡ್ ಆಗಿಲ್ಲಪ್ಪ, ಸೇಮ್ ಇದೆ, ಬಟ್ ಏರಿಯಾ ಡಿವೈಡ್ ಆಯ್ತು, a/2 a/2. ಸೊ ಇದನ್ನ ನಮಗೆ k1 ಅಂತ ಕರ್ಕೊಳ್ಳಿ, ಇದನ್ನ k2 ಅಂತ ಕರೆಯೋಣ. ಆಗ ಸರ್ ಕೆ ಎಫೆಕ್ಟಿವ್ ಏನಾಗಿರುತ್ತೆ? ಸೊ ಕೆ ಎಫೆಕ್ಟಿವ್ ನಮಗೆ ಅವಾಗ k1 ಪ್ಲಸ್ k2/2, ಮತ್ತೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನಾಗಿರುತ್ತೆ? k1 ಪ್ಲಸ್ k2/2 ಇಂಟು ಸಿ. ಸರ್ ಸಿ ಅಂದ್ರೆ ಎಪ್ಸಿಲಾನ್ ನಾಟ್ a/d. ಇದು ಅಗೇನ್ ಸಿಇಟಿ ನಲ್ಲಿ ಕೇಳಿದರೆ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಫಾರ್ಮುಲಾನ ನೆನ್ಪಿಡ್ಕೋಬೇಕು ನೀವು. ಸರ್ ಇದರಲ್ಲೇ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕೇಳಿದ್ರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಕೆಪಾಸಿಟನ್ಸ್ ಅಂತ ಬಂದ್ರೆ ಚೇಂಜ್ ಇನ್ ದ ಕೆಪಾಸಿಟನ್ಸ್ ಟು ದ ಒರಿಜಿನಲ್ ಕೆಪಾಸಿಟನ್ಸ್ ಮಲ್ಟಿಪ್ಲೈಡ್ ಬೈ 100. ಎಲ್ಲಾ ಚಾಪ್ಟರ್ಗೂ ಅಪ್ಲೈ ಆಗುತ್ತೆ. ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಯಾವುದೇ ಕೇಳಲಿ, ಚೇಂಜ್ ಇನ್ ದ ವ್ಯಾಲ್ಯೂ ಟು ದ ಒರಿಜಿನಲ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ 100, ಡೆಲ್ಟಾ ಸಿ ಬೈ ಸಿ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ನಮಗೆ ಅಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್, ಎನರ್ಜಿ. Energy stored in a capacitor. So basic formula, energy stored in a capacitor is half CV square. This is the basic and important formula. ನೆನಪಲ್ಲಿ ಇಟ್ಕೊಳ್ಳಿ ನೀವು. ಸೊ ಇದರಲ್ಲಿ ನಮಗೆ ಕಾಮನ್ ಪೊಟೆನ್ಶಿಯಲ್ ಒಂದು ಬರುತ್ತೆ ಮಕ್ಕಳ. ಈಗ ಆಲ್ರೆಡಿ ನೀವು ಥಿಯರಿ ಎಕ್ಸಾಮ್ ಲೆಕ್ಕ ಮಾಡುವಾಗ ಇದನ್ನ ಕಲ್ತಿರ್ತೀರಾ, ಕಾಮನ್ ಪೊಟೆನ್ಶಿಯಲ್. ಓಕೆ, ಸೊ ಒಂದು ಬ್ಯಾಟರಿ ರಿಮೂವ್ ಮಾಡಿ ಇನ್ನೊಂದು ಕೆಪಾಸಿಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಸೊ ಪೊಟೆನ್ಶಿಯಲ್ ರಿಮೈನ್ಸ್ ಸೇಮ್. ಸೊ ಆಗ C1V1 ಪ್ಲಸ್ C2V2 ಡಿವೈಡೆಡ್ ಬೈ C1 ಪ್ಲಸ್ C2 ಕಾಮನ್ ಪೊಟೆನ್ಶಿಯಲ್ ಅನ್ನ ಕಂಡುಹಿಡಿಯಲಿಕ್ಕೆ. ಓಕೆ, ಸಪೋಸ್ ನಿಮಗೆ ಲಾಸ್ ಆಫ್ ಎನರ್ಜಿ ಕಂಡುಹಿಡಿರಿ ಅಂತ ಕೊಟ್ರೆ, ಅಂದ್ರೆ 2 capacitors of 5 microfarad and 10 microfarad separated to a different line, 1 kilovolt and 2 kilovolt ಅಂತ ಈ ತರ ಕೊಟ್ರೆ, ಡೈರೆಕ್ಟ್ ಆಗಿ ಲಾಸ್ ಆಫ್ ಎನರ್ಜಿ ಈಸ್ ಈಕ್ವಲ್ ಟು ಸೀರೀಸ್ ಅಲ್ವಾ, C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು V1 ಮೈನಸ್ V2 ಹೋಲ್ ಸ್ಕ್ವಯರ್. ವಿ ಸ್ಕ್ವಯರ್ ಅಲ್ವಾ, ಅದರಲ್ಲಿ V1 ಮೈನಸ್ V2 ಹೋಲ್ ಸ್ಕ್ವಯರ್ ಅಂತ ಬರೀತೀನಿ. ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೋ ಅದನ್ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮುಗೀತು. ಅದೇ ಸಪೋಸ್ ನಮಗೆ ಏನಾದ್ರೂ ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್ ಅಂತ ಕೇಳಿದರೆ, ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್, ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್. ಸೊ ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್ ಈಸ್ ಗಿವನ್ ಬೈ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವಯರ್, ಅಥವಾ ವಾಲ್ಯೂಮ್ ಇತ್ತು ಅಂತ ಹೇಳಿದ್ರೆ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವಯರ್ ಎ ಇಂಟು ಡಿ. ಎರಡೂ ಫಾರ್ಮುಲಾ ನೆನ್ಪಿಡ್ಕೊಳ್ಳಿ. ಇದು ಪರ್ ಯೂನಿಟ್ ವಾಲ್ಯೂಮ್. ಟು ನೋ ದಟ್ ಏರಿಯಾ ಇಂಟು ಡಿಸ್ಟೆನ್ಸ್, ಮೀಟರ್ ಸ್ಕ್ವೇರ್ ಮೀಟರ್, ಮೀಟರ್ ಕ್ಯೂಬ್ ಅಂದ್ರೆ ವಾಲ್ಯೂಮ್ 1 ಮೀಟರ್ ಕ್ಯೂಬ್. ಪರ್ ಮೀಟರ್ ಕ್ಯೂಬ್ ಇದ್ರೆ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವಯರ್. ವ್ಯಾಲ್ಯೂಸ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವಯರ್ ಎ ಇಂಟು ಡಿ ಅಂತ ಆಗತ್ತೆ. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್, ಒನ್ ಮೋರ್ ಕಾನ್ಸೆಪ್ಟ್ ಇದೆ ನಮಗೆ ಇದರಲ್ಲಿ. ಏನು ನೋಡಿ, ವಾಲ್ಯೂಮ್ ಆಫ್ ದ ಬಿಗ್ಗರ್ ಡ್ರಾಪ್, ವಾಲ್ಯೂಮ್ ಆಫ್ ದ ಬಿಗ್ಗರ್ ಡ್ರಾಪ್ ಈಸ್ ಈಕ್ವಲ್ ಟು n ಟೈಮ್ಸ್ ದ ವಾಲ್ಯೂಮ್ ಆಫ್ ಸ್ಮಾಲರ್ ಡ್ರಾಪ್. ಕರೆಕ್ಟ್, ಬೇಸಿಕ್ ಫಾರ್ಮುಲಾ. ಸೊ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು 3-4 ಹೇಳ್ತೀನಿ ನಾನು. ರೇಡಿಯಸ್ ಆಫ್ ದ ಬಿಗ್ಗರ್ ಡ್ರಾಪ್ is equal to n to the power 1/3 into radius of the smaller drop. ಸೇಮ್ ಕೆಪಾಸಿಟೆನ್ಸಿಗೂ ಏನು ಚೇಂಜ್ ಆಗಲ್ಲ. ಕೆಪಾಸಿಟೆನ್ಸ್ ಆಫ್ ದ ಬಿಗ್ಗರ್ ಡ್ರಾಪ್ is equal to n to the power 1/3 times capacitance of the smaller drop. Potential of the bigger drop is equal to n to the power 2/3 times
ಪೊಟೆನ್ಶಿಯಲ್ ಆಫ್ ದ ಸ್ಮಾಲರ್ ಡ್ರಾಪ್. ಅಂದ್ರೆ ಇದನ್ನೆಲ್ಲ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದ್ರ ಬದಲಿ ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಲೆಕ್ಕ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ನೆಕ್ಸ್ಟ್, ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಬಿಗ್ಗರ್ ಡ್ರಾಪ್ ಈಸ್ ಈಕ್ವಲ್ ಟು n to the power 5/3 times potential energy of the smaller drop. Potential energy of the smaller drop. ಓಕೆನಾ? ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು ಮಕ್ಕಳ. ಆಲ್ಮೋಸ್ಟ್ ಈ 1 hour ಅಲ್ಲಿ ನಿಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಬರುತ್ತೆ, ಏನ್ ಹೇಳ್ಬೋದು ಅದನ್ನ ಹೇಳೋ ಪ್ರಯತ್ನ ಮಾಡಿದೀನಿ. ಸ್ವಲ್ಪ ಸ್ಪೀಡ್ ಅನ್ಸಿರುತ್ತೆ ಪ್ರಾಬಬಲಿ, ಬಟ್ ಈ ಚಾಪ್ಟರ್ ಅಲ್ಲಿ ನೀವು ತೆಗೆದು ನೋಡಿ 60 ಕ್ವಶನ್ ಇದಾವೆ. ಸೊ ಈಗ ನೀವು ಏನ್ ಮಾಡಿ, ಇವತ್ತಿನ ಇಡೀ ಸಿನಾಪ್ಸಿಸ್ನೆಲ್ಲ ಒಂದ್ ಕಡೆ ಬರ್ಕೊಂಡಿದ್ದೀರಲ್ವಾ, ನೀವೇ ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ ಕೈಲಿ ಆಗತ್ತೆ. 10 ಕ್ವಶನ್ ಆದ್ರೂ ಪರವಾಗಿಲ್ಲ, ಯು ಶುಡ್ ಟ್ರೈ ಯುವರ್ ಸೆಲ್ಫ್. ಸೊ ಇದೆಲ್ಲದನ್ನು ನೀವು ಮನೆಗೆ ಸಾಲ್ವ್ ಮಾಡಿ. ನಾಳೆ ಕ್ಲಾಸ್ ಅಲ್ಲಿ ನಾವು ಈ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣಂತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ, ಓನ್ಲಿ ಮೈಂಡ್ ಕ್ಯಾಲ್ಕುಲೇಷನ್. ನೆನಪಿರ್ಲಿ, ನೀವು ಇದನ್ನೆಲ್ಲ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನಾಳೆ ಕ್ವಶನ್ಸ್ ತುಂಬಾ ಚೆನ್ನಾಗ್ ಆಗತ್ತೆ. ಓಕೆನಾ? ಸೊ ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.